शुभान् ध्यायन्ति कामान् गुरुदेवप्रसादजानितरानत्वमाभोक्तान् तेषां विद्या फलिष्यति। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वदेवैः। ಶ್ರೀಗುರುಭ್ಯೋ ನಮಃ ಹರಿ ಓಂ. ಪರಮಾತ್ಮನ ಅವತಾರವಾಗಬೇಕು. ಪರಮಾತ್ಮನ ಅವತಾರಕ್ಕೆ ಮೊದಲು ನಾರದರು ಬರ್ತಾರೆ. ನಾರದರು ಕಂಸನ ಹತ್ತಿರ ಬಂದು ಕಂಸನಿಗೆ ಹೇಳ್ತಾರಂತೆ, ಏನು ಅಂದರೆ ಮಧುರೆಯ ಉಪವನಕ್ಕೆ ಬರ್ತಾರೆ. ಬಂದು ಯಾಕೆಂದರೆ ಅಲ್ಲಿ ಕಂಸನಿಗೆ ಹೇಳ್ತಾರೆ, ಕಂಸ ಮಕ್ಕಳ ಜನನವಾಗಬೇಕು, ಆ ಮಕ್ಕಳನ್ನು ಕೊಲ್ಲುವಂತಹ ಕಾರ್ಯ ಒಂದು. ಹಾಗಾದರೆ ಅಲ್ಲಿ ಯಾಕೆ ಈ ಥರದ ಕಾರ್ಯ ಅಂದರೆ ಅವರಿಗೆ ಹಿಂದೆ ತಂದೆಯ ಶಾಪವು ಇತ್ತು, ನಿಮ್ಮ ತಂದೆಯಿಂದಲೇ ನೀವು ಮರಣವಾಗಬೇಕು ಅಂತ. ಅವನೇ ಇಲ್ಲಿ ಕಂಸನಾಗಿ ಜನ್ಮವನ್ನು ಪಡೆದಿರ್ತಾನೆ. ನಾರದರು ಬಂದು ಹೇಳ್ತಾರೆ, ದೇವತೆಗಳ ರಹಸ್ಯ ಯಾವುದು ಅಂತ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ, 8ನೇ ಮಗುವಿನಿಂದ ನಿನಗೆ ಮರಣ ಅಂತ ಹೇಳಿದ್ದಾರೆ. ಆದರೆ ಮೊದಲನೇದೇ 8 ಆಗ್ಬೋದು, ಕೊನೆಯದು 8 ಆಗ್ಬೋದು ಅಂತ ಹೀಗೆ ನಾರದರು ಹೇಳಿದಾಗ ಆಗ ಕಂಸ, ಹಾಗಾದರೆ ನೀವು ಹೇಳಿದ್ದು ಸರಿಯಾಯಿತು ಅಂತ ಕಂಸ ವಿಚಾರ ಮಾಡ್ತಾನೆ. ನಮಗನಿಸ್ತದೆ, ಹಾಗಾದರೆ ನಾರದರು ಮನಸ್ಸು ಮಾಡಿದರೆ ಆ ಶಿಶುಗಳನ್ನು ಬದುಕಿಸ್ಬೋದಾಗಿತ್ತು, ಆ ನಾರದರು ಯಾಕೆ ಈ ತರಹದ ಕಾರ್ಯವನ್ನು ಮಾಡಿದರು ಅಂತ ನಮಗೊಮ್ಮೆ ಅನಿಸ್ತದೆ. ಆದರೆ ನಾರದರು ಯಾಕೆ ಮಾಡಿದರು ಅಂದರೆ ಅಲ್ಲಿ ಶಾಪ ಇತ್ತು ಅವರಿಗೆ, ನಿಮ್ಮ ತಂದೆಯಿಂದಲೇ ನೀವು ಮರಣ ಹೊಂದಬೇಕು ಅಂತ ಹೇಳಿಯೇ ನಾರದರು ಬಂದು ಆ ಕಂಸನಿಗೆ ಆ ಮಾತನ್ನು ಹೇಳಿದ್ದರಿಂದ ಒಂದೊಂದೇ ಶಿಶುವನ್ನು ಆ ಜನ್ಮವಾದ ಕೂಡಲೇ ಅವುಗಳನ್ನು ತೆಗೆದುಕೊಂಡು ಬರುವುದು, ನೆಲಕ್ಕೆ ಜೋರಾಗಿ ಅಪ್ಪಳಿಸಿ ಆ ಶಿಶುವನ್ನು ಕೊಲ್ತಾ ಇದ್ದಂತೆ ಕಂಸ. ಹೀಗೆ 6 ಶಿಶುಗಳನ್ನು ಕೊಲ್ತಾನೆ. 7ನೇ ಶಿಶು ದುರ್ಗಾದೇವಿ. ಆ ದುರ್ಗಾದೇವಿ ಅವಳು ಜನ್ಮವನ್ನು ಪಡೆಯುತ್ತಾಳೆ. ಆ ದುರ್ಗಾದೇವಿಯನ್ನು ಇನ್ನೇನು ಇವನು ಜೋರಾಗಿ ಎತ್ತಿ ನೆಲಕ್ಕೆ ಅಪ್ಪಳಿಸಬೇಕು. ಆಗ ಅವಳು ಮೇಲೆ ಕೈಯಿಂದ ಹಾರಿ ಹೋಗಿ ಹೇಳ್ತಾಳಂತೆ, ನಿನ್ನನ್ನು ಕೊಲ್ಲತಕ್ಕಂತಹ ಮಗ ಬೇರೆ ಕಡೆಗೆ ಹುಟ್ಟುತ್ತಾ ಇದ್ದಾನೆ ಅಂತ ವಿಚಾರವನ್ನು ತಿಳಿಸ್ತಾರೆ. ಇವನು ಮತ್ತೆ ಚಿಂತೆಯಾಗ್ತದೆ ಅವನಿಗೆ, ಏನು ಮಾಡಬೇಕು ಅಂತ. ಯಾವಾಗ ಕೃಷ್ಣ ಪರಮಾತ್ಮನ ಜನನವಾಗಬೇಕು ಆಗ ಇಡೀ ಭೂಮಿಯೆಲ್ಲ ಹಚ್ಚ ಹಸಿರಾಗಿತ್ತಂತೆ. ಭೂದೇವಿ ಹಸಿರು ಸೀರೆಯನ್ನು ಉಟ್ಟುಕೊಂಡಿದ್ದಾಳೇನೋ ಅನ್ನುವಂತೆ ಅಷ್ಟು ಹಚ್ಚ ಹಸಿರು, ಎಲ್ಲ ಕಡೆಗೆ ತಳಿರು ತೋರಣ ಅನ್ನುವಂತೆ. ನೋಡಿ, ನಾವು ಮನೆಯಲ್ಲಿ ಒಬ್ಬ ಶಿಶು ಜನನವಾಗ್ತದೆ ಅಂದರೆ ಎಷ್ಟು ಸಂಭ್ರಮವನ್ನು ಪಡುತ್ತೇವೆ. ಇಡೀ ಜಗತ್ತಿಗೆ ಸ್ವಾಮಿಯಾಗಿರ್ತಕ್ಕಂತಹ ಆ ಕೃಷ್ಣ ಪರಮಾತ್ಮ ಜನ್ಮವನ್ನು ಪಡೀತಾನೆ ಅಂದರೆ ನೋಡಿ, ನಮಗೆ ಹೇಗೆ ಗರ್ಭ ನಿಮಿತ್ತಕವಾದ ದುಃಖಾದಿಗಳಿವೆಯೋ ಅಂತಹ ಯಾವ ದುಃಖಾದಿಗಳು ಪರಮಾತ್ಮನಿಗೆ ಇಲ್ಲ. ಕೇವಲ ಜಗತ್ತಿಗೆ ತೋರುವುದಕ್ಕಾಗಿ ಪರಮಾತ್ಮ ಆ ತರಹದ ಕಾರ್ಯವನ್ನು ಮಾಡ್ತಾನೆ ಹೊರತು ಅಂಥೇಳಿಯೇ ಯಾವಾಗ ಕೃಷ್ಣ ಪರಮಾತ್ಮ ರಾತ್ರಿ ಸರಿಯಾದ ಸಮಯಕ್ಕೆ 12 ಗಂಟೆಗೆ ಪರಮಾತ್ಮನ ಜನನವಾಗ್ತದೆ. ದೇವಕಿಯ ಗರ್ಭದಿಂದ ಪರಮಾತ್ಮನ ಜನನವಾಗ್ತದೆ. ಪರಮಾತ್ಮ ಹುಟ್ಟಿದ ಕೂಡಲೇ ತನ್ನ ದೊಡ್ಡದಾದ ರೂಪವನ್ನು ತೋರಿಸ್ತಾನಂತೆ, ಅವನು ವಿಶ್ವರೂಪವನ್ನು ತೋರಿಸ್ತಾನಂತೆ. ಇದರಿಂದ ಏನು ತಿಳಿಯಬೇಕು ಅಂದರೆ ನಾನು ಸಾಮಾನ್ಯದವನಲ್ಲ ಅಂತನ್ನುವುದನ್ನು ಜಗತ್ತಿಗೆ ತೋರುವುದಕ್ಕಾಗಿ ಪರಮಾತ್ಮ ವಿಶ್ವರೂಪವನ್ನು ತೋರಿಸ್ತಾನಂತೆ. ಯಾವಾಗ ಪರಮಾತ್ಮ ಹೀಗೆ ಒಂದೇ ಕ್ಷಣದಲ್ಲಿ ವಿಶ್ವರೂಪವನ್ನು ತೋರಿಸಿ ಮತ್ತೆ ಪುನಃ ಪುಟ್ಟ ಶಿಶುವಾಗ್ತಾನಂತೆ. ಆಗ ವಸುದೇವ ವಿಚಾರ ಮಾಡ್ತಾನೆ, ಎಲ್ಲಿ ಕಂಸನಿಗೆ ಗೊತ್ತಾಯಿತು ಅಂತಾದರೆ ಈ ಶಿಶುವನ್ನು ಕೂಡ ಅವನು ಕೊಂದು ಹಾಕ್ತಾನೆ ಅಂತ ಈ ಶಿಶುವನ್ನು ತೆಗೆದುಕೊಂಡು ಎಲ್ಲಾದರೂ ಬಿಟ್ಟು ಬರಬೇಕು ಅಂತ ಹೇಳಿ ಆ ಶಿಶುವನ್ನು ಒಂದು ಬುಟ್ಟಿಯಲ್ಲಿ ಹಿಡಿದುಕೊಂಡು ಎತ್ತಿಕೊಳ್ಳುತ್ತಾರಂತೆ. ಯಾವಾಗ ಕೃಷ್ಣ ಪರಮಾತ್ಮನನ್ನು ಅಂದರೆ ದೇವರನ್ನು ನಾವು ಯಾವಾಗ ಹೊಂದುತ್ತೇವೆ ಯಾವ ಬಂಧನಗಳು ನಮಗೆ ಇರೋದಿಲ್ಲ ಅನ್ನುವಂತೆ ಆ ದೇವಕಿ ಹಾಗೂ ವಸುದೇವರಿಗೆ ಎಲ್ಲ ಸರಪಳಿಗಳನ್ನು ಹಾಕಿ ಕೈಕಾಲು ಕಟ್ಟಿ ಅವರನ್ನು ಇಟ್ಟಿರ್ತಾರೆ. ಯಾವಾಗ ಪರಮಾತ್ಮ ಅಲ್ಲಿ ಬರ್ತಾನೆ ಅವರ ಎಲ್ಲ ಬಂಧನಗಳು ಬಿಚ್ಚುತ್ತವೆ. ವಸುದೇವ ಆ ಪರಮಾತ್ಮನ ತನ್ನ ತಲೆಯ ಮೇಲೆ ಹೊತ್ತು ಅವನನ್ನು ಕರೆದುಕೊಂಡು ಹೋಗಬೇಕು ಅಂತ ಹೊರಟ್ರೆ ಎಲ್ಲ ಬಾಗಿಲುಗಳು ದ್ವಾರಗಳು ತಾನಾಗಿ ತೆರೆಯುವಂತೆ ಯಮುನಾ ನದಿಯ ಮಧ್ಯದಲ್ಲಿ ದಾರಿಯನ್ನು ಕೊಡುತ್ತಾಳೆ. ಅಂದರೆ ಪರಮಾತ್ಮನ ಮಹಾತ್ಮೆ ಅಂತಹದ್ದು. ಆದ್ದರಿಂದ ಪರಮಾತ್ಮನನ್ನು ನಾವು ಹೊತ್ತು ಮೆರೆದರೆ ನಮಗೆ ಯಾವ ಬಂಧನಗಳು ಇಲ್ಲ, ಯಾವ ಕಷ್ಟಗಳು ಇಲ್ಲ. ನಾವು ಪರಮಾತ್ಮನನ್ನು ಅವನಿಂದ ನಾನು ವಿಮುಖರಾದರೆ ನಮಗೆ ಕಷ್ಟ ಅಂತರುವುದು, ಇದು ಕಟ್ಟಿಟ್ಟ ಬುದ್ಧಿ ಅಂತರುವುದನ್ನು ಇದರಿಂದ ನಾವು ತಿಳಿಯಬೇಕು. ಆ ಕೃಷ್ಣ ಪರಮಾತ್ಮನನ್ನು ಅಲ್ಲಿ ಹೋಗಿ ಆ ದ್ವಾರಕೆಯಲ್ಲಿ ಇರತಕ್ಕಂತಹ ನಂದಗೋಪ ಹಾಗೂ ಯಶೋದೆ ಇರತಕ್ಕಂತಹ ಸ್ಥಳದಲ್ಲಿ ಒಯ್ದು ಬಿಟ್ಟು ಅಲ್ಲಿ ಹುಟ್ಟಿದಂತಹ ಆ ದುರ್ಗಾದೇವಿಯನ್ನು ಇಲ್ಲಿ ಕರೆದುಕೊಂಡು ಬರ್ತಾರೆ ಅಂತ ವಿಚಾರವನ್ನು ತಿಳಿಸ್ತಾರೆ.
ಇಷ್ಟೆಲ್ಲ ಆದ ಮೇಲೆ ಆಕಾಶವಾಣಿ ಆಗ್ತದೆ, ನಿನ್ನ ಕೊಲ್ಲತಕ್ಕಂಥವನು ಬೇರೆ ಕಡೆ ಹುಟ್ಟಿದ್ದಾನೆ ಅಂತ ಹೇಳಿ ಇವನು ವಿಚಾರ ಮಾಡ್ತಾನೆ. ಹಾಗಾದರೆ ಇರೋ ಎಲ್ಲ ಶಿಶುಗಳನ್ನು ನಾನು ಕೊಂದಾಯಿತು, ಹಾಗಾದರೆ ಇನ್ನು ಈ 8ನೇ ಶಿಶು ಎಲ್ಲಿ ಅಂತ ಹೇಳಿ ಅದಕ್ಕೇನು ಮಾಡ್ತಾನೆ, ಒಬ್ಬೊಬ್ಬರನ್ನೇ ದೈತ್ಯರನ್ನು ಆ ಶಿಶುಗಳನ್ನು ಕೊಲ್ಲಿಕ್ಕಾಗಿ ಕಳಿಸ್ತಾನಂತೆ. ಈಗ ತಾನೇ ಹುಟ್ಟಿದಂತಹ ಯಾವ ಯಾವ ಹಸುಗೂಸುಗಳಿವೆ ಆ ಎಲ್ಲವನ್ನು ನೀವು ಕೊಂದು ಬರಬೇಕು ಅಂತ ಈ ಮಥುರಾ ಪಟ್ಟಣದ ಸಮೀಪದಲ್ಲಿ ಯಾವ ಯಾವ ಹಳ್ಳಿಗಳು ನಗರ ಇವೆ ಎಲ್ಲ ಕಡೆ ಹೋಗಬೇಕು. ಹಸುಗೂಸುಗಳಿದ್ದಂತಹ ಸ್ಥಳದಲ್ಲಿ ಹೋಗಿ ಅವುಗಳನ್ನು ಕೊಂದು ಬರಬೇಕು ಅಂತ ಆದೇಶವನ್ನು ಕೊಡ್ತಾನಂತೆ. ಈ ಕಡೆಗೆ ನಂದಗೋಪ ಮತ್ತು ಯಶೋದೆ ಬೆಳಗ್ಗೆ ಎದ್ದು ಆ ಪುತ್ರರಿಗೆ ನೋಡಿ, ಹಾಗಾದರೆ ಮಕ್ಕಳು ಹುಟ್ಟಿದ ಮೇಲೆ ಅವರಿಗೆ ಸಂಸ್ಕಾರಗಳನ್ನು ಕೊಡಬೇಕು. ಈ ಮೊದಲು ಆಗತಕ್ಕಂತಹ ಸಂಸ್ಕಾರವೇ ನಾಮಕರಣ ಸಂಸ್ಕಾರ. ಪರಮಾತ್ಮನು ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಆ ಪರಮಾತ್ಮನಿಗೆ ನಾಮಕರಣ ಸಂಸ್ಕಾರವನ್ನು ಮಾಡ್ತಾರಂತೆ. ಯಾರು ಅಂದರೆ ಗರ್ಗಾಚಾರ್ಯರಿಂದ ನಾಮಕರಣ ಸಂಸ್ಕಾರವನ್ನು ಅಲ್ಲಿ ಪರಮಾತ್ಮನ ಮಾಡಿ ಕೃಷ್ಣ ಅಂತ ನಾಮಕರಣವನ್ನು ಮಾಡ್ತಾರೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಪರಮಾತ್ಮ ಅವರು ಹೇಳ್ತಾನೆ, ನೀವು ನನಗೇನು ಇಡೀ ಜಗತ್ತಿಗೆ ನಾಮವನ್ನು ಕೊಡತಕ್ಕಂಥವನು ನಾನು, ಆದ್ದರಿಂದ ಕೇವಲ ಅದಕ್ಕೆ ಪರಮಾತ್ಮನಿಗೆ ಕಪಟ ನಾಟಕ ಸೂತ್ರಧಾರಿ ಅಂತ ಹೇಳ್ತಾರೆ. ಯಾಕೆಂದರೆ ಕೇವಲ ಜಗತ್ತಿಗೆ ತೋರುವುದಕ್ಕಾಗಿ ಪರಮಾತ್ಮ ಇದೆಲ್ಲವನ್ನು ಮಾಡಿದ್ದೇ ಹೊರತು ನಾವು ಹಾಗಾದರೆ ಕೃಷ್ಣ ಪರಮಾತ್ಮನೋ ನಮ್ಮಂತೆ ಅವನು ಗರ್ಭದಲ್ಲಿ ಬಂದ, ಗರ್ಭದಿಂದ ಅವನು ಜನ್ಮವನ್ನು ಪಡೆದ ಅಂತ ನಾವು ತಿಳಿದರೆ ಅದು ಅತ್ಯಂತ ನಮ್ಮ ಮಹಾ ಪಾಪ ಸಾಧನ ಅಂತ ಹೇಳ್ತಾರೆ. ಎಂದಿಗೂ ಹಾಗಲ್ಲ. ಹಾಗೆ ಪರಮಾತ್ಮ ಅಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಬೆಳೀತಾ ಇದ್ದಂತೆ ವಸುದೇವ, ಯಶೋಧ ಮತ್ತು ನಂದಗೋಪ ಅವರ ಹತ್ರ ಹೀಗೆ ಬೆಳೀತಾ ಇರುವಾಗ ಅಲ್ಲಿ ಆ ಕಂಸ ಇವನು ಆ ಪೂತನೆಯನ್ನು ಕಳಿಸ್ತಾನಂತೆ. ಎಲ್ಲಿ ಅಂತಂದರೆ ಆ ಕೃಷ್ಣ ಇರುವಂತಹ ಸ್ಥಳಕ್ಕೆ ಕಳಿಸ್ತಾನಂತೆ. ಕಳಿಸಿ ಎಲ್ಲಿದ್ದರೂ ಹುಡುಕಿ ನೀವು ಕೊಂದು ಬರಬೇಕು ಅಂತ ಪೂತನ ಬರ್ತಾಳೆ. ಬಂದದ್ದೇ ತಡ ಇವಳ ಮನೆಯೊಳಗೆ ಯಾರಾದರೂ ಬಂದರೆ ಮೊದಲು ಮಗುವನ್ನು ಇನ್ನೊಬ್ಬರ ಕೈ ಕೊಟ್ಬಿಡ್ತಾರೆ, ಯಾಕಂದರೆ ನಮಗೆ ಕೆಲಸಕ್ಕೆ ನಾವು ಕೈ ಖಾಲಿ ಆಗ್ತದೆ ಅಂತ. ಹಾಗೆ ಆ ಯಶೋದೆಯು ಕೂಡ ಆ ಪೂತನೆ ಭಾರಿ ಸುಂದರವಾದ ಸ್ತ್ರೀ ರೂಪವನ್ನು ಧಾರಣೆ ಮಾಡಿ ಬರ್ತಾಳೆ. ಬಂದಾಗ ಆ ಪೂತನೆಯ ಕೈಯಲ್ಲಿ ಶಿಶುವನ್ನು ಕೊಡುತ್ತಾರೆ. ಅವಳು ಆಟ ಆಡಿಸ್ತಾ ಅವಳ ಆ ಕೃಷ್ಣ ಪರಮಾತ್ಮನಿಗೆ ಹಾಲನ್ನು ಉಣಿಸುವುದರ ಮೂಲಕವಾಗಿ ವಿಷವನ್ನು ಉಣಿಸಿ ಕೊಲ್ಲಬೇಕು ಅಂತ ಅವಳು ಎಲ್ಲ ವಿಚಾರ ಮಾಡಿರ್ತಾಳೆ. ಯಾವಾಗ ವಿಷವನ್ನು ಉಣಿಸ್ತಾಳೆ ಪರಮಾತ್ಮ ನೋಡಿ, ನಾವೇನು ಕೊಡುತ್ತೇವೆ ಅದನ್ನು ಅನಂತ ಬಡಿ ಮಾಡಿ ಪರಮಾತ್ಮ ನಮಗೆ ಕೊಡುತ್ತಾನೆ. ನಾವು ಒಳ್ಳೆಯದನ್ನು ಮಾಡಿದರೆ ಪರಮಾತ್ಮ ಅದನ್ನು 10 ಪಟ್ಟು ನಮಗೆ ಒಳ್ಳೆಯದನ್ನು ಮಾಡ್ತಾನೆ. ನೋಡಿ, ನಾವು ದೇವರಿಗೆ ನಾವು ಉತ್ತಮವಾದ ಅಡಿಗೆಯನ್ನು ಮಾಡಿ ನೈವೇದ್ಯ ಮಾಡಿದರೆ ಭಾರೀ ಭಕ್ಷ್ಯ ಭೋಜ್ಯಗಳನ್ನು ಊಟ ಮಾಡುವಂತಹ ಭಾಗ್ಯವನ್ನು ಪರಮಾತ್ಮ ನಮಗೆ ಕೊಡುತ್ತಾನೆ. ಇವತ್ತು ನಾವೇನು ಮಾಡ್ತೀವಿ, ದೇವರ ಪೂಜಾಕ್ಕೆ ಏನು ನೈವೇದ್ಯ, ಒಂದು ಬೆಲ್ಲ ಇಲ್ಲ ಸಕ್ಕರೆ, ಅದಕ್ಕೆ ಇಡೀ ದೇಹ ತುಂಬ ಪರಮಾತ್ಮ ಸಕ್ಕರೆ ಕೊಟ್ಟುಬಿಟ್ಟಿದ್ದಾನೆ. ಅಂದರೆ ಎಂದಿಗೂ ಹಾಗಲ್ಲ. ನಿತ್ಯ ಪರಮಾತ್ಮನಿಗೆ ಅನ್ನ ನೈವೇದ್ಯವನ್ನು ಮಾಡಬೇಕು ಅನ್ನುವಂತೆ. ಹಾಗೆ ಯಾವಾಗ ಪೂತನ ಪರಮಾತ್ಮನಿಗೆ ವಿಷಪ್ರಾಶನವನ್ನು ಮಾಡಿಸ್ತಾಳೆ ಪರಮಾತ್ಮ ಅಂತಾನಂತೆ, ನೀನು ನನಗೆ ಕೊಟ್ಟಿ ಅಂದರೆ ಅದನ್ನು ಅನಂತ ಬಡಿ ಮಾಡಿ ನಾನು ಕೊಡ್ತೇನೆ ಅಂತ ಹೇಳಿ ಪರಮಾತ್ಮ ಅದನ್ನು ಕೊಟ್ಟಾಗ ದೊಡ್ಡ ಗಾತ್ರದ ದೇಹವನ್ನು ತೆಗೆದುಕೊಂಡು ಬಂದು ಆ ಪೂತನೆ ಭೂಮಿಯ ಮೇಲೆ ಬಿದ್ದಿದ್ದಾಳೆ. ಆ ಪೂತನ ದೇಹದ ಮೇಲೆ ಪರಮಾತ್ಮ ಆಟವಾಡ್ತಾ ಇದ್ದಂತೆ ಎಲ್ಲರೂ ನೋಡ್ತಾರೆ, ಗಾಬರಿಯಾಗ್ತಾರೆ. ಯಶೋದೆ ಬರ್ತಾಳೆ. ಬಂದದ್ದೇ ತಡ ಆ ಪರಮಾತ್ಮನನ್ನು ಎತ್ತಿಕೊಂಡು ಆ ಪರಮಾತ್ಮನಿಗೆ ರಕ್ಷೆಯನ್ನು ಇಡ್ತಾಳಂತೆ. ನೋಡಿ ಹೇಗಿದೆ, ಇಡೀ ಜಗತ್ತನ್ನು ರಕ್ಷಣೆ ಮಾಡುವಂತಹವನು ಪರಮಾತ್ಮ. ಆ ಪರಮಾತ್ಮನಿಗೆ ರಕ್ಷೆಯನ್ನು ಇಡ್ತಾಳಂತೆ ಯಶೋಧ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಹೀಗೆ ಪರಮಾತ್ಮ ಅನೇಕ ವಿಧವಾದ ಲೀಲೆಗಳನ್ನು ಅವನು ಅಲ್ಲಿ ತೋರಿಸ್ತಾನೆ ಅಂತ ನಮ್ಮ ವಿಚಾರವನ್ನು ಹೇಳ್ತಾರೆ. ಸಿದ್ಧಿ ಸಾಯಂತಿಕಾಣಾಂತೂ ವೇಣಾತ್ಮ ಸಾಗರಸ್ಯ ಚ ಯಕ್ಷಾಣ ವ್ರತಮಾ ಯಕ್ಷಿ ನಾಗಾನಾಂ ಸುರಸೇತಿ ಚ. ಹೀಗೆ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಅಲ್ಲಿ ಪರಮಾತ್ಮ ಮಾಡ್ತಾನೆ. ಯಾರು ಪರಮಾತ್ಮನನ್ನು ಪೂಜೆ ಮಾಡ್ತಾರೆ ಅವರಿಗೆ ಎಂದಿಗೂ ಪುತ್ರನಾಶ ಅಂತರುವುದು ಆಗಲಿಕ್ಕೆ ಸಾಧ್ಯವಿಲ್ಲ. ಎಂದಿಗೂ ಧನಕ್ಷಯವಾಗೋದಿಲ್ಲ, ಯಾವ ಬಂಧನ ಇಲ್ಲ, ಯಾವ ಮರಣ ಇಲ್ಲ, ಯಾವ ದುಃಖಗಳು ಆಗೋದಿಲ್ಲ. ಅಷ್ಟು ಪರಮಾತ್ಮ ಅನುಗ್ರಹವನ್ನು ಮಾಡುವಂತಹದ್ದು ಅಂತರವನ್ನು ತಿಳಿಸ್ತಾರೆ. ಆದ್ದರಿಂದ ಅಂತಹ ಪರಮಾತ್ಮ ದಿನೇ ದಿನೇ ಬೆಳೀತಾ ಬೆಳೀತಾ ಅನೇಕ ಕಾರ್ಯಗಳನ್ನು ಪರಮಾತ್ಮ ಲೀಲೆಗಳನ್ನು ಅಲ್ಲಿ ತೋರಿಸ್ತಾನೆ ಅಂತ ನಮ್ಮ ವಿಚಾರವನ್ನು ಹೇಳ್ತಾರೆ. ಮುಂದೆ ಶಕಟಾಸುರನ ಸಂಹಾರವನ್ನು ತಿಳಿಸ್ತಾರೆ. ಈ ಶಕಟಾಸುರ
ಅಂದರೆ ಚಕ್ಕಡಿ ಗಾಡಿಯ ರೂಪದಲ್ಲಿ ಬಂದು ಅಂದರೆ ಆ ಕಂಸ ಕಳಿಸಿರ್ತಾನೆ. ಯಾಕಂದರೆ ಪೂತನೆಯನ್ನು ಕಳಿಸಿದ, ಪೂತನೆ ಸಂಹಾರವಾಯಿತು, ಕಂಸನ ಕಾರ್ಯವಾಗಲಿಲ್ಲ. ಅದಾದಮೇಲೆ ಶಕಟಾಸುರನನ್ನು ಕಳಿಸ್ತಾನೆ. ಇವನು ಕೃಷ್ಣ ಪರಮಾತ್ಮ ಆಟವಾಡ್ತಾ ಆಡ್ತಾ ಆ ಚಕ್ಕಡಿ ಗಾಡಿ ಹತ್ರ ಹೋದಾಗ ಜೋರಾಗಿ ಗಾಳಿಯಿಂದ ಬೀಸಿ ಅವನನ್ನು ಮೇಲೆ ಕರೆದುಕೊಂಡು ಹೋಗಿ ಕೆಳಗೆ ಒಗೆದರೆ ಅಲ್ಲಿ ಕೃಷ್ಣ ಪರಮಾತ್ಮನಿಗೆ ಏನೂ ಆಗಲಿಲ್ಲ. ಅಲ್ಲಿ ಮತ್ತೆ ಆ ಶಕಟಾಸುರನನ್ನು ಪರಮಾತ್ಮ ಸಂಹಾರ ಮಾಡ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಮತ್ತೆ ಯಶೋಧ ಬರುತ್ತಾಳೆ, ಮತ್ತೆ ಆ ಪರಮಾತ್ಮನನ್ನು ಎತ್ತಿಕೊಂಡು ಹೋಗಿ ಮತ್ತೆ ಅವರಿಗೆ ರಕ್ಷಣೆಯನ್ನು ಇಡ್ತಾಳೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಹೀಗೆ ಆ ಕಂಸನ ದೂತನಾಗಿರ್ತಕ್ಕಂತಹ ಒಬ್ಬೊಬ್ಬರನ್ನೇ ಪರಮಾತ್ಮ ಸಂಹಾರವನ್ನು ಮಾಡ್ತಾ ಬರ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಮೊದಲು ಪೂತನ, ಅದಾದ ಮೇಲೆ ಶಕಟಾಸುರ, ಅದಾದ ಮೇಲೆ ತೃಣಾವರ್ತ ಅಂತ ನಾವು ಹೇಳ್ತಾನೆ. ಈ ತೃಣಾವರ್ತನು ಕೂಡ ಗಾಳಿಯ ರೂಪದಿಂದ ಬಂದು ಆ ಪರಮಾತ್ಮನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಅಂತ ಬರ್ತಾನೆ. ಆದರೆ ಕೊನೆಗೆ ಆ ಪರಮಾತ್ಮನಿಂದಲೇ ಅವನು ಕೂಡ ಹತನಾಗ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಗೋಷ್ಠೇ ದಾಮೋದರ ಇತಿ ಗೋಪಿಭಿ ಪರಿಗೀಯತೆ ಏತಾದಾಶ್ಚರ್ಯಭೂತಂ ಹಿ ಬಾಲಸ್ಯಾಸೀತ ವಿಚೇಷ್ಟಿತಂ. ಆದ್ದರಿಂದ ಹಾಗೆ ಪರಮಾತ್ಮ ಅನೇಕ ಕಾರ್ಯಗಳನ್ನು ಮಾಡ್ತಾನಂತೆ. ಒಂದು ಬಾರಿ ಯಶೋಧ ಇವಳು ಮಜ್ಜಿಗೆಯನ್ನು ಕಡಿಬೇಕು ಅಂತ ಕೂತಾಗ ಇವನು ಬರೋದು, ಅದನ್ನೆಲ್ಲ ಚೆಲ್ಲಿ ಬಿಡೋದು, ಈ ಥರದ ಕಾರ್ಯವನ್ನು ಮಾಡಿದಾಗ ಭಾರಿ ಸಿಟ್ಟು ಬರ್ತದೆ. ನನ್ನನ್ನು ಕಟ್ಟಿ ಹಾಕ್ತೀನಿ ಅಂತ ಆ ಯಶೋಧ ಅವನನ್ನು ಕಂಬಕ್ಕೆ ಕಟ್ಟಿ ಹಾಕ್ತಾಳಂತೆ. ಕಟ್ಟಿ ಹಾಕ್ಲಿಕ್ಕೆ ಹೋಗ್ತಾಳೆ. ಎಷ್ಟು ಹಗ್ಗ ತಂದರೂ ಸಾಲೋದಿಲ್ಲ. ನೋಡಿ, ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲರನ್ನ ಬಂಧನದಲ್ಲಿ ಹಾಕುವಂಥವನು ಪರಮಾತ್ಮ. ಅಂತಹ ಪರಮಾತ್ಮನನ್ನು ನಾವು ಕಟ್ಟಿ ಹಾಕ್ತೇವೆ ಅಂದರೆ ಅದು ಎಂದಿಗೂ ಸಾಧ್ಯ ಇಲ್ಲ. ಎಷ್ಟು ಹಗ್ಗ ತಂದರೂ ಅದು ಮತ್ತೆ 2 ಅಂಗುಲ ಕಡಿಮೆ ಬೀಳ್ತಾ ಇತ್ತಂತೆ. ಕೊನೆಗೆ ಪರಮಾತ್ಮ ಅಂತಾನಂತೆ, ಸುಮ್ಮನೆ ಯಾಕೆ ತಾಯಿಗೆ ತ್ರಾಸು ಕೊಡೋದು ಅಂತ ಹೇಳಿ ಕೊನೆಗೆ ತಾನೇ ಕಟ್ಟಿಸಿಕೊಳ್ತಾನಂತೆ ಪರಮಾತ್ಮ. ಯಾವಾಗ ಕಟ್ಟಿಸಿಕೊಳ್ತಾನೆ, ಇವಳು ಆಯಿತು ಅಂತ ಏನೋ ಕೆಲಸ ಅಂತ ಒಳಗೆ ಹೋಗ್ತಾಳಂತೆ. ಕಟ್ಟಿಸಿಕೊಂಡಂತಹ ಪರಮಾತ್ಮ ಅದನ್ನು ಬಿಡಿಸ್ಕೊಳ್ಬೇಕು ಅಂತ ಅನ್ನುವ ನೆಪದಿಂದ ಜೋರಾಗಿ ಎಳಿತಾನಂತೆ. ಯಾವ ಮರಕ್ಕೆ ಕಟ್ಟಿರ್ತಾರೆ ಆ ನಲಕೂವರ ಮಣಿಗ್ರೀವರನ್ನು ಅಲ್ಲಿ ಉದ್ಧಾರ ಮಾಡ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಹೀಗೆ ಪರಮಾತ್ಮ ಒಂದೊಂದು ರೀತಿಯಾದಂತಹ, ಅಂದರೆ ಶಿಶುವಾಗಿದ್ದಾಗಿದ್ದಲ್ಲಿ ಹಿಡಿದುಕೊಂಡು ಅನೇಕ ವಿಧವಾದ ಲೀಲೆಗಳನ್ನು ಆ ಯಶೋದೆಯ ಹಾಗೂ ನಂದಗೋಪರಿಗೆ ತೋರಿಸಿಕೊಡುತ್ತಾನೆ ಅಂತ ಹೇಳ್ತಾರೆ. ಇನ್ನು ಒಂದು ಬಾರಿ ಇವರು ಯಮುನಾ ತೀರಕ್ಕೆ ಮಕ್ಕಳು ಆಟವಾಡಲಿಕ್ಕೆ ಹೋಗಬೇಕು. ಆ ಅವನು ಆ ಮಕ್ಕಳು ಆಟವಾಡ್ತಾ ಇರುವಾಗ ಅವರನ್ನು ಎಳೆದು ಅವನನ್ನು ಸಂಹಾರ ಮಾಡೋದು, ಈ ತರಹದ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಕೊನೆಗೆ ಇದು ಕೃಷ್ಣನಿಗೆ ಗೊತ್ತಾಗ್ತದೆ. ಗೊತ್ತಾದದ್ದೇ ತಡ ಯಮುನಾ ನದಿ ದಂಡಿಗೆ ಹೋಗ್ತಾನೆ. ಇವನು ಆಟವಾಡ್ತಾ ಇರ್ತಾನೆ. ಯಾವಾಗ ಅವನು ಆ ಕೃಷ್ಣನನ್ನು ಎಳೆದುಕೊಂಡು ಜೋರಾಗಿ ನೀರಿನಲ್ಲಿ ಪಾತಾಳಕ್ಕೆ ಕರೆದುಕೊಂಡು ಹೋಗ್ತಾನೆ, ಆ ಕಾಲಿಯ ಮರ್ದನವನ್ನು ಮಾಡಿ ಆ ಕಾಲಿಯನನ್ನು ಸಂಹಾರ ಮಾಡ್ತಾನಂತೆ. ಆ ನೀರು ಎಷ್ಟು ಇತ್ತು ಅಂತಂದರೆ ಅವನ ವಿಷದ ಆ ಒಂದು ಗಾಳಿಯನ್ನು ತೆಗೆದುಕೊಂಡ್ರೆ ಸಾಕು ಮರಣ ಹೊಂದಬೇಕು, ಅಷ್ಟು ಅವನ ವಿಷ ಇತ್ತು ಅಂತ ಹೇಳ್ತಾರೆ. ಅಂಥೇಳಿಯೇ ನೋಡಿ, ಯಮುನಾ ನದಿ ಯಾವಾಗಲೂ ನೀರು ಕಪ್ಪಾಗಿ ನಮಗೆ ಕಾಣುತ್ತದೆ. ಅದು ಆ ಕಾಲಿಯ ಮರ್ದನದ ಒಂದು ಮಹತ್ವ ಅಂತ ಅನ್ನೋದನ್ನು ತಿಳಿಸ್ತಾರೆ. ಹೀಗೆ ಆ ಕಾಲಿಯ ಮರ್ದನವನ್ನು ಕೂಡ ಪರಮಾತ್ಮ ಮಾಡ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಕೃಷ್ಣ ಕೃಷ್ಣ ಮಹಾಬಾಹೋ ಗೋಪಾನ ನಂದವರ್ಧನ ದವ್ಯತಾ ಏಷ ವೈಕ್ಷಿಪ್ನು ಸರ್ಪರಾಜೋ ವಿಷಾಯುಧ. ತನ್ನ ಕಾಲಿನಿಂದ ತುಳಿದು ಅವನ ತಲೆಯ ಮೇಲೆ ಬಲಗಾಲನ್ನು ಇಟ್ಟು ಎಡಕೈಯಿಂದ ಸರ್ಪದ ಬಾಲವನ್ನು ಎತ್ತಿ ಹಿಡಿದು ಪರಮಾತ್ಮ ನೃತ್ಯವನ್ನು ಮಾಡ್ತಾನಂತೆ. ಹೀಗೆ ನೃತ್ಯ ಮಾಡಿದ ಅವನು ಹೇಗೆ ನೃತ್ಯ ಮಾಡ್ತಾನೆ ಹಾಗೆ ಅವನು ರಕ್ತವನ್ನು ಕಾರ್ತಾ ಶಕ್ತಿಹೀನನಾಗಿ ಅಲ್ಲಿ ಬಿದ್ದು ತಾನು ಮರಣವನ್ನು ಹೊಂದ್ತಾನೆ ಅಂತ ಅದನ್ನು ತಿಳಿಸ್ತಾರೆ. ಆದ್ದರಿಂದ ಪರಮಾತ್ಮ ಯಾರು ಶರಣಾಗತರಾಗಿ ಬರುತ್ತಾರೆ ಅವರನ್ನು ಅವಶ್ಯವಾಗಿ ರಕ್ಷಣೆ ಮಾಡ್ತಾನೆ. ಯಾರು ಇಲ್ಲ ಎಲ್ಲವನ್ನು ನಾನೇ ಮಾಡ್ತೀನಿ ಅಂತ ಹೋಗ್ತಾರೆ ಅವರು ನಿಮ್ಮ ದುಃಖವನ್ನು, ಹಾಗಾದರೆ ನಿಮ್ಮ ಕಷ್ಟವನ್ನು ನೀವೇ ಹೊರಬೇಕು ಅಂತ ಪರಮಾತ್ಮ ಕೈ ಬಿಟ್ಟು ಬಿಡ್ತಾನಂತೆ. ಆದ್ದರಿಂದ ಹಾಗೆ ನಾವು ಎಲ್ಲವನ್ನು ನಾನೇ ಮಾಡ್ತೀನಿ ಅಂತ ಹೊರಟ್ರೆ ನಮ್ಮ ಕಡೆಯಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ನಮ್ಮಿಂದ ಮಾಡಿಸ್ತಾನೆ ಅಂತನ್ನುವ ಆ ವಿಶ್ವಾಸ ನಮ್ಮಲ್ಲಿ ಇತ್ತು ಅಂತಾದರೆ ಎಲ್ಲವೂ ಅನಾಯಾಸವಾಗಿ ಆಗ್ತದೆ. ಆದ್ದರಿಂದ ಹಾಗೆ ಇರಬೇಕು ಅಂತ ನಮ್ಮನ್ನು ಹೇಳ್ತಾರೆ. ಇನ್ನು ಒಮ್ಮೆ ಇಂದ್ರ ಇವನು ಜೋರಾಗಿ ಮಳೆಯನ್ನು ಸುರಿಸ್ತಾನಂತೆ. ಆ ಎಲ್ಲ ಇರತಕ್ಕಂತಹ ಗೋಕುಲದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಈ ಜೀವನ ಮಾಡೋದೇ ಕಷ್ಟ, ಅಷ್ಟು ಜೋರಾಗಿ ಮಳೆ ಸುರಿಸ್ತಾನೆ.
ಅವರನ್ನು ರಕ್ಷಣೆ ಮಾಡಬೇಕು. ಆ ಗೋವರ್ಧನ ಪರ್ವತವನ್ನೇ ಎತ್ತಿ ತನ್ನ ಕಿರುಬೆರಳಿನಿಂದ ಎತ್ತಿ ಎಲ್ಲರನ್ನ ಆ ಪರಮಾತ್ಮ ರಕ್ಷಣೆ ಮಾಡುತ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಅಷ್ಟು ಪರಮಾತ್ಮ ಮಾಡುವಂತಹ ಕಾರ್ಯಾಂತರವನ್ನು ಹೇಳ್ತಾರೆ. ರಮ್ಯಂ ತಾಳವನಂತದ್ಧಿ ಭೂಯೋ ರಮ್ಯತರಂಬವೋ ಚರಂತಿ ಸ್ಮ ಸುಖಂ ಗಾವಃ ತತ್ ತಾಳವನ ಉತ್ತಮ. ದಾರುಣನಾಗಿರ್ತಕ್ಕಂತಹ ಧೇನುಕಾಸುರ, ಈ ಧೇನುಕಾಸುರ ತತ್ತೆಯ ರೂಪದಲ್ಲಿರ್ತಕ್ಕಂತಹ ದೈತ್ಯ ತನ್ನವರು ಮಾತ್ರ ಹಣ್ಣು ತಿನ್ನಬೇಕು, ಉಳಿದವರು ಯಾರಿಗೂ ಹಣ್ಣುಗಳು ಸಿಗಬಾರದು ಅನ್ನುವಂತೆ ಈ ದೈತ್ಯ ಇರ್ತಾನಂತೆ. ಆ ದೈತ್ಯನನ್ನು ಬಲರಾಮ ಇವನು ಸಂಹಾರವನ್ನು ಮಾಡ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಇನ್ನು ಪ್ರಲಂಬಾಸುರನ ಕಥೆಯನ್ನು ಹೇಳ್ತಾರೆ. ಈ ಪ್ರಲಂಬಾಸುರ ಅಂತನವನು ಈ ರಾಮಕೃಷ್ಣರು ಎಲ್ಲಿ ಆಟವಾಡ್ತಾ ಇರ್ತಾರೆ ಅಲ್ಲಿ ಬಂದು ಅವನನ್ನು ಏನಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ ಬರ್ತಾನೆ. ಅಲ್ಲಿ ಕೃಷ್ಣನು ಹಸುಗಳನ್ನು ಸಾಕ್ತಾ ಇರ್ತಾನೆ. ಆ ಹಸುಗಳು ಉತ್ತಮ ರೀತಿಯಲ್ಲಿ ಇರ್ತವೆ, ಅವುಗಳ ಹಾಲು ಕೊಡ್ತಾ ಇರ್ತವೆ. ಹೀಗೆ ಅಲ್ಲಿ ಬಂದು ಅಲ್ಲಿ ಅವು ಆಟವಾಡುವಂತಹ ಶಿಶುಗಳಿಗೆ ಹಾಗೂ ಆ ಹಸುಗಳನ್ನು ಏನಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ ಮಾಡ್ತಾ ಇರುವಾಗ ಇದನ್ನೇ ಕಾಯ್ತಾ ಇದ್ದಂತಹ ಕೃಷ್ಣ ಕೊನೆಗೆ ಆ ಪ್ರಲಂಬಾಸುರನನ್ನು ಕೂಡ ಅಲ್ಲಿ ಸಂಹಾರವನ್ನು ಮಾಡ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾನೆ. ತನ್ನ ಮುಷ್ಟಿಯಿಂದ ಹೊಡೆದು ಅವನನ್ನು ಸಂಹಾರವನ್ನು ಮಾಡ್ತಾನೆ ಅಂತ ನಮ್ಮ ವಿಚಾರವನ್ನು ಹೇಳ್ತಾರೆ. ಹೀಗೆ ಪರಮಾತ್ಮ ಅನೇಕ ವಿಧವಾದ ಲೀಲೆಗಳನ್ನು ತೋರಿಸ್ತಾನಂತೆ. ವಯಂ ವನಚರ ಗೋಪ ಸದಾ ಗೋಧನ ಜೀವಿನಃ ಗಾವೋಸ್ಮದ್ದೈವತಂ ವಿದ್ಧಿ ಗಿರಯಶ್ಚ ವನಾನಿಚ. ಬ್ರಾಹ್ಮಣರು ಮಂತ್ರಗಳಿಂದ ಪರಮಾತ್ಮನನ್ನು ಆರಾಧನೆ ಮಾಡಬೇಕು. ರೈತರು ನೇಗಿಲಿನಿಂದ ನೇಮನಿಷ್ಠೆಗಳಿಂದ ಭೂಮಿಯನ್ನು ಆರಾಧನೆ ಮಾಡಬೇಕು. ಗೊಲ್ಲರಾದ ನಾವು ಪರ್ವತಗಳಿಂದಲೇ ಬದುಕಿರುವುದು, ನಮಗೆ ಗಿರಿಯಜ್ಞವೇ ನಮಗೆ ಉತ್ತಮವಾದದ್ದು, ಅದನ್ನೇ ಗೌರವದಿಂದ ಆರಾಧಿಸೋಣ ಅಂತ ಗೋವೃಕ್ಷ ವತ್ಸಗಳನ್ನು ಅಲಂಕಾರ ಮಾಡಿ ಬೆಟ್ಟಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಮೆರವಣಿಗೆಯನ್ನು ಮಾಡ್ತಾರಂತೆ. ಅಂಥೇಳಿಯೇ ಇವತ್ತಿಗೂ ಕೂಡ ಗೋವರ್ಧನ ಪರ್ವದ ಪರಿಕ್ರಮ ಅಂಥೇಳಿ ಆ ಮಥುರಾ ಕ್ಷೇತ್ರದಲ್ಲಿ ನಾವು ನೋಡ್ತೇವೆ. ವೃಂದಾವನ ಕ್ಷೇತ್ರದಲ್ಲಿ 24 ಕಿಲೋಮೀಟರ್ ಇರುವಂತಹ ಆ ಗೋವರ್ಧನ ಪರ್ವತದ ಪರಿಕ್ರಮವನ್ನು ಈಗಲೂ ಸಾಕಷ್ಟು ಜನ ಸಣ್ಣವರಿಂದ ಹಿಡಿದು ವಯಸ್ಸಾದವರಿಂದ ಎಲ್ಲರೂ ಅದನ್ನು ಮಾಡ್ತಾರೆ. ಅಷ್ಟು ಅದಕ್ಕೆ ಇರುವಂತಹ ಮಹತ್ವ ಅಂತ ಅನ್ನೋದನ್ನು ತಿಳಿಸ್ತಾರೆ. ಈ ಕೃಷ್ಣನ ಉತ್ಸಾಹವನ್ನು ಕಂಡು ಗೋಪಾಲಕರೆಲ್ಲರೂ ಕೂಡ ಬೆಟ್ಟಕ್ಕಿಂತ ಮಿಗಿಲಾದದ್ದು ಬೆಟ್ಟದ ಯಜ್ಞದಲ್ಲಿ ಯಾರೂ ಕೈ ತೋರಿಸಬಾರದು ಅನ್ನುವಂತೆ ಉತ್ತಮ ರೀತಿಯಲ್ಲಿ ಅಲ್ಲಿ ಯಜ್ಞವನ್ನು ಮಾಡ್ತಾರೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಹಾಗೆ ಪರಮಾತ್ಮ ಆ ತರಹದ ಕಾರ್ಯವನ್ನು ಮಾಡ್ತಾನೆ. ಇಂತಹ ಪರಮಾತ್ಮ ಕೃಷ್ಣ ಪರಮಾತ್ಮ ಕೊನೆಗೆ ಕಂಸ ಇವರಿಗೆ ಗೊತ್ತಾಗ್ತದೆ ಈ ಕೃಷ್ಣ ಪರಮಾತ್ಮನನ್ನು ಏನಾದರೂ ಮಾಡಿ ಸಂಹಾರವನ್ನು ಮಾಡಬೇಕು ಅಂತ ವಿಚಾರವನ್ನು ಮಾಡ್ತಾ ಇರ್ತಾನೆ. ಅಕ್ರೂರನನ್ನು ಕಳಿಸ್ತಾನಂತೆ ಕೃಷ್ಣ ಪರಮಾತ್ಮ. ಕೃಷ್ಣನನ್ನು ಯಾಕೆಂದರೆ ನೋಡಿ, ಯಾರು ಕ್ರೂರರಿದ್ದಾರೆ ಅಂಥವರು ಪರಮಾತ್ಮನ ಹತ್ತಿರ ಬರಲಿಕ್ಕೆ ಸಾಧ್ಯ ಇಲ್ಲ. ಅಕ್ರೂರ ಇವನು ಕ್ರೂರನಲ್ಲ, ಆದ್ದರಿಂದ ಆ ಅಕ್ರೂರನನ್ನು ಕಳಿಸ್ತಾನಂತೆ. ಅಲ್ಲಿ ಕೃಷ್ಣ ಪರಮಾತ್ಮ ಗೋಪಿಕಾ ಸ್ತ್ರೀಯರೊಡನೆ ರಾಸಕ್ರೀಡೆಯನ್ನು ಆಡ್ತಾ ಇರ್ತಾನಂತೆ ಪರಮಾತ್ಮ. ಅಷ್ಟು ಆ ಎಲ್ಲ ಗೋಪಿಕಾ ಸ್ತ್ರೀಯರು ಕೃಷ್ಣ ಅಂತಂದರೆ ಸಾಕು ಎಲ್ಲ ಕೆಲಸವನ್ನು ಬಿಟ್ಟು ಬರ್ತಾ ಇದ್ರಂತೆ. ಅಷ್ಟು ಕೃಷ್ಣನ ಪರಮಾತ್ಮನ ಮೇಲೆ ಪ್ರೀತಿ. ಅಂತಹ ಆ ಕೃಷ್ಣ ಪರಮಾತ್ಮ ಒಮ್ಮೆ ರಾಸಕ್ರೀಡೆಯನ್ನು ಆಡ್ತಾ ಇರುವಾಗ ಒಮ್ಮೆ ಅಂತರ್ಧಾನನಾಗಿ ಬಿಡುತ್ತಾನೆ. ಇವರೆಲ್ಲರೂ ವಿಚಾರ ಮಾಡ್ತಾರೆ, ಯಾಕೆ ಕೃಷ್ಣ ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಎಲ್ಲಿ ಹೋದ ಅಂತ ವಿಚಾರ ಮಾಡ್ತಾ ಇರುವಾಗ ಆಗ ನಾರದರು ಹೇಳ್ತಾರೆ, ಈ ಉಪದೇಶವನ್ನು ತೆಗೆದುಕೊಂಡು ದಕ್ಷಿಣೆಯನ್ನು ಕೊಡದೇ ಇದ್ದದ್ದರಿಂದ ಪರಮಾತ್ಮ ನಿಮ್ಮಿಂದ ದೂರವಾಗಿದ್ದಾನೆ ಅಂತ ಹೇಳ್ತಾ. ಆದ್ದರಿಂದ ಅದಕ್ಕೆ ದಕ್ಷಿಣಾ ಜ್ಞಾನ ಸಂದೇಶ. ಯಾರಾದರೂ ಗುರುಗಳು ಹಿರಿಯರು ಇವರಿಗೆ ನಾವು ದಕ್ಷಿಣೆಯನ್ನು ಯಾಕೆ ಕೊಡ್ತೇವೆ ಅಂತಂದರೆ ಬ್ರಾಹ್ಮಣರಿಗೆ ಅವರು ಕೊಡತಕ್ಕಂತಹ ಜ್ಞಾನಕ್ಕೆ ನಾವು ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದಕ್ಷಿಣೆಯನ್ನು ನಮ್ಮ ಯಥಾಶಕ್ತಿಯಾಗಿ ಕೊಡೋದು ಅಂತನ್ನುವುದನ್ನು ತಿಳಿಸ್ತಾರೆ. ಒಂದು ಸಲ ಕೃಷ್ಣ ಪರಮಾತ್ಮ ಪ್ರತಿನಿತ್ಯ ಸ್ನಾನಕ್ಕೆ ಹೋಗಬೇಕು ಯಮುನಾ ನದಿಗೆ. ಆ ಸ್ನಾನಕ್ಕೆ ಹೋಗ್ತಾರೆ ಬಲರಾಮ ಕೃಷ್ಣ ಇಬ್ಬರು. ಕೃಷ್ಣ ಪರಮಾತ್ಮ ಮೊದಲು ಮುಣಗಿ ಹಾಕ್ತಾನೆ, ಆಮೇಲೆ ಅವನು ಸ್ನಾನ ಮಾಡಿ ಬರಬೇಕು ಅಂತಂತಾನೆ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇಲ್ಲ, ಮೊದಲು ದೊಡ್ಡವರು ಹೋಗಬೇಕು. ಯಾಕೆಂದರೆ ಅಲ್ಲಿ ಮನೆಯಲ್ಲಿ ತಾಯಿ ಹಾಲು ಕಾಸಿಟ್ಟಿದ್ದಾಳೆ, ಯಾರು ಮೊದಲು ಹೋಗ್ತಾರೆ ಅವರಿಗೆ ಮೊದಲು ಹಾಲು. ಅಂದುಕೊಳ್ಳೆ ಬಲರಾಮ ಅಂತಾನಂತೆ, ನಾನೇ ಮೊದಲು ಹೋಗ್ತೇನೆ ಅಂತ ಹೇಳಿ ಇವನು ಸ್ನಾನ ಮಾಡ್ತೇನೆ ಅಂತ ನದಿಗೆ ಇಳಿತಾನೆ. ನದಿಗೆ ಇಳಿದು ಮುಣಗಿ ಹಾಕಬೇಕು ಅಂತ ಮುಣಗಿ ಹಾಕ್ತಾನೆ. ಎದ್ದು ನೋಡಿದರೆ ಕೃಷ್ಣ ಇಲ್ಲ, ಯಮುನಾ ನದಿ ದಂಡೆ ಇಲ್ಲ, ಯಾವುದೋ ಒಂದು ದ್ವೀಪ. ಅಲ್ಲಿ ಅನೇಕ ಮಂತ್ರಿಗಳು ರಾಜಭೃತ್ಯರು ಎಲ್ಲರನ್ನು ನೋಡ್ತಾನೆ.
ನೋಡಿದ್ದೇ ತಡ ಇವನಂತಾನಂತೆ ಒಂದು ಲೋಟ ಹಾಲಿನ ಸಲುವಾಗಿ ಯಾಕೆ ಗುದ್ದಾಡಬೇಕು, ರಾಜ್ಯನೇ ಸಿಗ್ತಾ ಇದೆ ಅಂತ ಹೇಳಿ ಆ ಎಲ್ಲ ಮಂತ್ರಿಗಳು ಬರಬೇಕು ಅಂತ ಅವನನ್ನು ಕರೀತಾರಂತೆ. ಇವರಂತಾನೆ ನನಗೆ ಯಾಕೆ ಇವರಿಷ್ಟು ಮರ್ಯಾದೆ ಕೊಟ್ಟು ಕರೀತಾ ಇದ್ದಾರೆ ಅಂತ ವಿಚಾರ ಮಾಡಿದಾಗ ಅಲ್ಲಿ ಹೇಳ್ತಾರಂತೆ, ಇಲ್ಲ ನಮ್ಮ ರಾಜ್ಯದ ರಾಜ ಅವನು ಮರಣ ಹೊಂದಿದ್ದಾನೆ, ನಮ್ಮ ರಾಜ್ಯದ ಒಂದು ಸಂಪ್ರದಾಯ ಇದೆ, ಯಾರು ಇಲ್ಲಿಗೆ ಬರ್ತಾರೆ ಅವರೇ ಮುಂದಿನ ರಾಜ ಅಂತ ಹೇಳಿದಾಗ ಇವನು ಹಾಲು ಹೋದ್ರೆ ಹೋಯ್ತು, ರಾಜ್ಯ ಸಿಕ್ತು ಅಂತ ಆಯಿತು ಅಂತ ಹೋಗ್ತಾನೆ. ಮುಂದೆ ಸ್ವಲ್ಪ ಹೊತ್ತಿಗೆ ರೀ ಅನ್ಕೋತ ಹೆಂಡತಿ ಬರ್ತಾಳಂತೆ. ಅವ್ರು ಹೇಳ್ತಾರಂತೆ, ನನಗೆ ಮದುವೆನೇ ಆಗಿಲ್ಲ, ಹೆಂಡತಿ ಎಲ್ಲಿಂದ ಅಂದ್ಕೊಳ್ಳಿ. ಅವ್ರು ಹೇಳ್ತಾರಂತೆ, ಇಲ್ಲ ನಮ್ಮ ರಾಜ್ಯದ ಸಂಪ್ರದಾಯ ಇದೆ, ಹಿಂದಿನ ರಾಜನ ಯಾವ ಹೆಂಡತಿ ಇದ್ದಾಳೆ ಮುಂದಿನ ರಾಜನಿಗೂ ಅವಳೇ ಹೆಂಡತಿ ಅಂತೇಳಿ. ಇವನು ಆಯ್ತು ರೆಡಿ ಒಂದೇ ದಿವಸದಲ್ಲಿ ಎಲ್ಲಾನು ಅಂತ ಹೇಳಿ ಆಯಿತು ಅಂತ ಮತ್ತೆ ಸುಮ್ಮನೆ ಇರ್ತಾನೆ. ಸಂಜೆ ಆದ ಮಕ್ಕಳು ಬರ್ತಾರಂತೆ, ಅಪ್ಪ ಅನ್ಕೋತ ಅಂದ್ಕೊಳ್ಳಿ. ಅಲ್ಲಿ ಮತ್ತೆ ಹೇಳ್ತಾರಂತೆ, ಇಲ್ಲ ಹಿಂದಿನ ರಾಜನ ಮಕ್ಕಳೇ ಈಗಿನ ರಾಜನ ಮಕ್ಕಳು ಅಂತೇಳಿ. ಏನಂತಾರಂತೆ, ಒಂದೇ ದಿವಸದಲ್ಲಿ ರಾಜ್ಯ ಮದುವೆ ಮಕ್ಕಳು ಅಂತಂದ್ರೆ ಇದು ಒಂದು ಭಾರಿನೇ ಆಯ್ತು ಅಂತ ಹೇಳಿ ಆಯಿತು ಅಂತ ಅನೇಕ ವರ್ಷಗಳವರೆಗೆ ರಾಜ್ಯವನ್ನು ಆಳ್ತಾನಂತೆ ಬಲರಾಮ. ಆ ರಾಜ್ಯವನ್ನು ಆಳ್ತಾನೆ. ಕೊನೆಗೆ ಆ ಹೆಂಡತಿ ಅವಳು ಮರಣ ಹೊಂದುತ್ತಾಳೆ. ಮರಣ ಹೊಂದಿದ ಕೂಡ ಎಲ್ಲ ಮಂತ್ರಿಗಳು ಆ ರಾಜಗುರುತಿನ ಬಂದು ಬಲರಾಮನ ಮುಂದೆ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಅವನು ವಿಚಾರ ಮಾಡ್ತಾನೆ, ಸತ್ತದ್ದು ಅವಳು, ನನ್ನ ಮುಂದೆ ಯಾಕೆ ಬಂದು ಅಳ್ತಾ ಇದ್ದೀರಿ ಅಂತ ವಿಚಾರ ಮಾಡಿದಾಗ ಅವ್ರು ಹೇಳ್ತಾರಂತೆ, ಇಲ್ಲ ನಮ್ಮ ದ್ವೀಪದ ಒಂದು ಕಾರ್ಯ ಇದೆ. ಏನು ಅಂದರೆ ಎಲ್ಲ ಕಡೆಗೆ ಗಂಡ ಮರಣವಾದರೆ ಹೆಂಡತಿ ಸಹಗಮನ ಹೋಗ್ತಾಳೆ, ನಮ್ಮ ದ್ವೀಪದಲ್ಲಿ ಹೆಂಡತಿ ಮರಣವಾದರೆ ಗಂಡ ಸಹಗಮನ ಹೋಗಬೇಕು ಅಂತ ಹೇಳಿದಾಗ ಇವನಂತಾನೆ, ಇದು ಒಳ್ಳೆ ನನಗೆ ಸಂಕಟ ಬಂತಲ್ಲ ಅಂತ ಹೇಳಿ ವಿಚಾರ ಮಾಡಿ ಅವನಂತಾನಂತೆ, ಇಲ್ಲ ಹಾಗಾದರೆ ನಾನು ಮನದರು ಸ್ನಾನವನ್ನು ಮಾಡಿ ಶುದ್ಧವಾಗಬೇಕು, ಆದ್ದರಿಂದ ನಾನು ಸ್ನಾನವನ್ನು ಮಾಡಿ ಶುದ್ಧವಾಗ್ತೇನೆ ಅಂತ ಹೇಳಿ ಅವನು ಮುಳುಗು ಹಾಕಬೇಕು ಅಂತ ಮುಳುಗು ಹಾಕ್ತಾನೆ. ಮುಳುಗು ಹಾಕಿ ಹೇಳ್ತಾನೆ, ಯಾವ ದ್ವೀಪ ಇಲ್ಲ, ರಾಜ್ಯ ಇಲ್ಲ, ಮಂತ್ರಿಗಳಿಲ್ಲ, ಕೃಷ್ಣ ಮರಳಿನಲ್ಲಿ ಆಟ ಮಾಡ್ತಾ ಕೂತಿದ್ದಾನಂತೆ. ಕೃಷ್ಣ ಅಂತಾನಂತೆ, ಆಯ್ತೇನೋ ಸ್ಥಾನ ಇಲ್ಲ, ಇನ್ನೊಂದು ಮುಳುಗು ಹಾಕಬೇಕು, ಹಾಕುವಂತಾನಂತೆ. ಮತ್ತೆ ಮುಳುಗು ಹಾಕ್ತಾನೆ, ಹೇಳ್ತಾನೆ, ಮತ್ತೆ ದ್ವೀಪ ರಾಜ್ಯ ಎಲ್ಲ ಮಂತ್ರಿಗಳಂತಾರೆ, ಬೇಗ ಬೇಗ ಮೇಲೆ ಬರಬೇಕು ಅಂತಾರೆ. ಇವನು ಇಲ್ಲ, ಇನ್ನೊಂದು ಮುಳುಗು ಹಾಕಬೇಕು ಅಂತೇಳಿ ಮತ್ತೊಂದು ಮುಳುಗು ಹಾಕ್ತಾನಂತೆ. ಮತ್ತೆ ಕೃಷ್ಣ ಕಾಣ್ತಾನೆ. ಕೃಷ್ಣ ಅಂತ ಆಯ್ತೇನೋ ಸ್ನಾನ, ಇನ್ನೊಂದು ಮುಳುಗು ಹಾಕಬೇಕು ಅಂದ. ಇಲ್ಲ, ಯಾವ ಸ್ನಾನ ಬೇಡ, ಯಾವ ಹಾಲು ಬೇಡ, ನೀನೇ ಮೊದಲು ಹಾಲು ಕುಡಿ ಅಂತ ಬಲರಾಮ ಹೇಳ್ತಂದ್ರೆ ಹಾಗೆ ಪರಮಾತ್ಮ ತನ್ನ ಕಾರ್ಯವನ್ನು ತೋರಿಸ್ತಾನೆ ಅಂತ ಅನ್ನೋದನ್ನು ಹೇಳ್ತಾರೆ. ಅಷ್ಟು ಪರಮಾತ್ಮ ಆ ಗೋಕುಲದಲ್ಲಿ ಆ ಥರದ ಅನೇಕ ಕಾರ್ಯಗಳನ್ನು ಮಾಡ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಅರಿಷ್ಟಾಸುರ ಅಂತನ್ನುವ ಅವನನ್ನು ಕೂಡ ಸಂಹಾರ ಮಾಡ್ತಾನಂತೆ. ಕಂಸನ ಕಡೆಯವನಾಗಿರ್ತಕ್ಕಂಥ ಈ ಅರಿಷ್ಟ ಅಂತವನು ಕೃಷ್ಣರಾಮನನ್ನು ಕೊಲ್ಲಬೇಕು ಅಂತ ಕಾಯ್ತಾ ಇರುವವನು, ವೃಂದಾವನದಲ್ಲಿ ಎತ್ತಿನ ರೂಪವನ್ನು ತಾಳಿಕೊಂಡು ಅಲ್ಲಿ ಇದ್ದಂಥವನು. ಈ ಅರಿಷ್ಟನೇ ಅನಿಷ್ಟನಾಗಿರ್ತಕ್ಕಂಥವನು. ಆದ್ದರಿಂದ ಮೂರ್ತಿಮತ್ತನಾಗಿದ್ದಂತಹ ಅವನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಇದ್ದಂತಹ ಇವನು ಅವನನ್ನು ಏನಾದರೂ ಮಾಡಿ ಈ ರಾಮಕೃಷ್ಣನನ್ನು ಸಂಹಾರ ಮಾಡಬೇಕು, ತನ್ನ ಕೋಡಿನಿಂದ ತಿವಿದು ಅವರನ್ನು ಸಂಹಾರ ಮಾಡಬೇಕು ಅಂತ ವಿಚಾರ ಮಾಡಿದ್ದ. ಆದರೆ ಕೃಷ್ಣ ಪರಮಾತ್ಮ ಆ ಅರಿಷ್ಟನನ್ನು ಕೊಲ್ಲಲಿಕ್ಕೆ ತೀರ್ಮಾನವನ್ನು ಮಾಡಿ ಆ ಕೃಷ್ಣ ಚಪ್ಪಾಳೆ ಹೊಡೆದು ದೈತ್ಯರನ್ನು ರೇಗಿಸ್ತಾನಂತೆ. ಆಗ ದೈತ್ಯರು ಸಿಟ್ಟಾಗಿ ತಿವಿಲಿಕ್ಕೆ ಅಂತ ಸನ್ನದ್ಧರಾದಾಗ ಕೊಂಬುಗಳನ್ನೇ ಮುಂದು ಮಾಡಿಕೊಂಡು ಬಂದಾಗ ತನಗೆ ಕೊಂಬಿರುವುದನ್ನು ಯಾರು ಬೇಕಾದರೂ ಕೊಲ್ಲಬಲ್ಲೆ ಅಂತನ್ನುವ ಅಹಂಕಾರ ಅವರಿಗೆ ಇದ್ದದ್ದರಿಂದ, ಅಡಿಯಿಂದ ಮುಡಿವರೆಗೆ ಅಹಂಕಾರ ತುಂಬಿದ್ದರಿಂದ ಕೃಷ್ಣನು ಅವನ ಕೊಂಬುಗಳನ್ನೇ ಹಿಡಿದು ತಿರುಗಿಸಿ ಆ ಅರಿಷ್ಟನ ಆ ಎಲ್ಲ ದೈತ್ಯರನ್ನು ಸಂಹಾರ ಮಾಡ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಅವನು ಸಂಹರಿಸಿದ ಸುದ್ದಿಯನ್ನು ತಿಳಿದು ಎಲ್ಲರೂ ಸಂತೋಷ ಪಡ್ತಾರಂತೆ. ಅಷ್ಟು ಪರಮಾತ್ಮ ಮಾಡಿದಂತಹ ಕಾರ್ಯ ಅಂತ ಹೇಳ್ತಾರೆ. ಅದಾದ ಮೇಲೆ ಕೇಶಿಯನ್ನು ಉದಯನ ಅವನ ಸಂಹಾರವನ್ನು ಮಾಡ್ತಾನೆ. ಹೀಗೆ ಒಬ್ಬೊಬ್ಬರಾದ ಮೇಲೆ ಒಬ್ಬೊಬ್ಬ ದೈತ್ಯರನ್ನ ಪರಮಾತ್ಮ ಸಂಹಾರವನ್ನು ಮಾಡ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಸಪಾತಿತೋ ಭುಜೇನಾಜೋ ಕೃಷ್ಣೇನ ವಿಕೃತಾನದ, ಕೂದಲನ್ನ ಬಾಚದೇನೆ ಅಡ್ಡಾದಿಡ್ಡಿಯಾಗಿ ಇಳಿಬಿಟ್ಟು ಅದನ್ನೇ ಹೆಮ್ಮೆ ಅಂತ ತಿಳಿದುಕೊಂಡಂತಹ ದೈತ್ಯನಿಗೆ ಕೇಶಿ ಅಂತನ್ನುವ, ಕೇಶವನ್ನೇ ಮುಖ್ಯ ಅಂತ ತಿಳಿದುಕೊಂಡದ್ದರಿಂದ ಅವನಿಗೆ ಕೇಶಿ ಅಂತನ್ನುವ ಹೆಸರು ಬಂತು ಅಂತ ತಿಳಿಸ್ತಾರೆ. ಅಂತಹ ಕೇಶಿಯನ್ನು ಕೂಡ ಪರಮಾತ್ಮ ಸಂಹಾರವನ್ನು ಮಾಡ್ತಾನೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಇನ್ನು ಯಸ್ಮಾತ್ ತ್ವಯಾ ಹತಃ ಕೇಶಿ ತಸ್ಮಾತ್ ಮಚ್ಚಾಸನಂ ಶೃಣು ಕೇಶವೋ ನಾಮನಾಮ್ನಾತ್ವ ಖ್ಯಾತೋ ಲೋಕೆ ಭವಿಷ್ಯಸಿ.
ಕೃಷ್ಣ ಪರಮಾತ್ಮನೇ ಕೇಶವ. ಪರಮಾತ್ಮನಿಗೆ ಅನೇಕ ನಾಮಗಳಿವೆ. ಆದ್ದರಿಂದ ಯಾರು ಅಂತಹ ಕೇಶವ ನಾಮಕನಾದ ಪರಮಾತ್ಮನಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತಹವರಿಗೆ ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಅಂತಹ ಕೃಷ್ಣ ಪರಮಾತ್ಮ ಆ ಕೇಶಿಯನ್ನ ವಧೆಯನ್ನ ಮಾಡ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಮುಂದೆ ಅಕ್ರೂರ ಇವನನ್ನ ಕಳಿಸ್ತಾನಂತೆ ಕಂಸ. ಎಲ್ಲರನ್ನ ಕಳಿಸಾಯಿತು, ಯಾರ ಕಡೆಯಿಂದ ಯಾವ ಕೆಲಸವೂ ಆಗಲಿಲ್ಲ. ಇನ್ನು ಮೇಲೆ ಹಾಗಾದರೆ ಕೊನೆಗೆ ಅಕ್ರೂರನ್ನಾದರೂ ಕಳಿಸೋಣ ಅಂತ ಹೇಳಿ ಈ ಅಕ್ರೂರನನ್ನ ಇವನು ವೃಂದಾವನಕ್ಕೆ ಬರ್ತಾನಂತೆ. ಅಕ್ರೂರ ಮುಗ್ಧ ಜನರು, ಅಲ್ಲಿರತಕ್ಕಂಥವರು ಗೋವುಗಳನ್ನು ಸಾಕೋದು, ಶ್ರದ್ಧೆಯಿಂದ ಹಾಲು ಕರೆಯೋದು, ಪರೋಪಕಾರ, ಪರಮಾತ್ಮನ ಸ್ಮರಣೆ ಇದಲ್ಲೇ ಜೀವನವನ್ನಾಗಿಸಿಕೊಂಡಂತಹ ಇವರು ಅವರನ್ನು ನೋಡಿ ಅಕ್ರೂರನಿಗೆ ಭಾರಿ ರೋಮಾಂಚನವಾಗ್ತದಂತೆ. ಪರಮಾತ್ಮನ ಪಾದ ಚಿಹ್ನೆಗಳನ್ನು ಕಂಡು ಅಲ್ಲಿಯೇ ಹೊರಳಾಡ್ತಾನಂತೆ ಪರಮಾತ್ಮ. ಇವತ್ತಿಗೂ ಗೋಕುಲದಲ್ಲಿ ಅಲ್ಲಿ ಕೃಷ್ಣ ಪರಮಾತ್ಮ ಅವು ಆಟವಾಡಿದಂತಹ ಸ್ಥಳದಲ್ಲಿ ಜನರು ಹೋಗಿ ಅಲ್ಲಿ ಆ ಮಣ್ಣನ್ನು ಮೈಗೆ ಹಚ್ಚಿಕೊಳ್ತಾರಂತೆ. ಯಾಕೆಂದರೆ ಪರಮಾತ್ಮ ಆಟವಾಡಿದಂತಹ ಸ್ಥಳ ಅನ್ನುವಂತೆ ಅಷ್ಟು ಆ ಸ್ಥಳಕ್ಕೆ ಇರುವಂತಹ ಮಹತ್ವ ಅಂತೇಳಿ ಆ ಅಕ್ರೂರನು ಕೂಡ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳಬೇಕು ಅಂತ ಅವನು ಕೂಡ ಕಾಯ್ತಾ ಇದ್ದಂತೆ. ಪರಮಾತ್ಮನ ದರ್ಶನವಾಗಬೇಕು ಅಂತಾದರೆ ಅದು ಅಸಾಧ್ಯವಾದದ್ದು. ಪರಮಾತ್ಮನ ಒಂದು ಬಾರಿ ದರ್ಶನ ಆಗಬೇಕು ಅಂದರೆ ಅದು ನಮ್ಮ ಎಷ್ಟೋ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಪರಮಾತ್ಮನ ದರ್ಶನವಾಗಲಿಕ್ಕೆ ಸಾಧ್ಯ. ನೋಡಿ, ನಾವು ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ತೇವೆ, ನಮ್ಮ ಪುಣ್ಯ ಇದ್ದರೆ ಪರಮಾತ್ಮ ಪರಿಪೂರ್ಣವಾದ ಯಾತ್ರೆಯನ್ನು ಮಾಡಿಸಿ ದರ್ಶನವನ್ನು ಕೊಟ್ಟು ಪುನಃ ಮನೆಗೆ ಕಳಿಸ್ತಾನೆ. ನೋಡಿ, ಬದರಿ ಯಾತ್ರಾ ಮಾಡಿದ ಮೇಲೆ ಮನೆಗೆ ಬಂದು ಬದರಿ ಸಮಾರಾಧನೆಯನ್ನು ಮಾಡ್ತೀವಿ. ಯಾಕೆ ಬದರಿ ಸಮಾರಾಧನೆ ಮಾಡೋದು? ನಾವು ಸುಖವಾಗಿ ಹೋಗಿ ಸುಖವಾಗಿ ನಾವು ಬದುಕಿ ಬಂದ್ವಿ ಅಂತನ್ನುವುದಕ್ಕಾಗಿ ಬದರಿ ಸಮಾರಾಧನೆ ಮಾಡೋದು. ಅಂದರೆ ಅಷ್ಟು ಕಷ್ಟ ಸಾಧ್ಯವಾದದ್ದು. ಇವತ್ತು ಬೇಕಾದಷ್ಟು ಅನುಕೂಲತೆಗಳಿವೆ, ಆರಾಮಾಗಿ ಹೋಗ್ತೇವೆ ಬರ್ತೇವೆ. ಹಿಂದೆ ಎಲ್ಲ ಹಾಗಿರಲಿಲ್ಲ. ಯಾಕೆಂದರೆ ಎಲ್ಲ ಜವಾಬ್ದಾರಿ ಮುಗಿದ ಮೇಲೆ ಯಾತ್ರೆಗೆ ಅಂತ ಹೋಗ್ತಾ ಇದ್ರು. ಯಾಕೆಂದರೆ ಪುನಃ ಬರ್ತೀವೋ ಇಲ್ಲೋ ಅನ್ನೋ ಗೊತ್ತಿದ್ದಿದ್ದಿಲ್ಲ. ಹೋಗಬೇಕು ಅಂದರೆ ಇಷ್ಟೆಲ್ಲ ಸೌಕರ್ಯ ಇರಲಿಲ್ಲ. ಈಗ ಎಲ್ಲ ನಾವು ವಿಮಾನದಲ್ಲಿ 1 ಗಂಟೆ 2 ಗಂಟೆಯಲ್ಲಿ ಹೋಗ್ಬಿಡ್ತೇವೆ. ಅಲ್ಲೋ ಬದರಿಗೂ ಹೆಲಿಕಾಪ್ಟರ್ ಇದೆ, ಬೇಕಾದಷ್ಟು ವ್ಯವಸ್ಥೆ ಇದೆ, ದುಡ್ಡಿದೆ ಅಂತಂದ್ರೆ ಏನು ಬೇಕಾದ ಅನಾಯಾಸ ಮಾಡಬಹುದು. ಆದರೆ ಪರಮಾತ್ಮ ಹೇಳ್ತಾನೆ, ನಾವು ಯಾತ್ರೆಯನ್ನು ಮಾಡಬೇಕು ಅಂದರೆ ಕಷ್ಟಪಟ್ಟು ಯಾತ್ರೆಯನ್ನು ಮಾಡಿದಾಗಲೇ ವಿಶೇಷವಾದ ಪುಣ್ಯ ಅಂತನ್ನುವಂತೆ ಹಾಗೆ ಅಕ್ರೂರನು ಕೂಡ ಆ ಪರಮಾತ್ಮನ ದರ್ಶನಕ್ಕಾಗಿ ಅನೇಕ ಜನ್ಮಗಳಿಂದ ಕಾಯ್ತಾ ಇದ್ದ ಅಂತ ತಿಳಿಸ್ತಾರೆ. ಈ ಅಕ್ರೂರ ಯಾವಾಗ ಅಲ್ಲಿ ಪ್ರವೇಶವನ್ನು ಮಾಡ್ತಾನೆ, ಹಸುಗಳ ಮಧ್ಯದಲ್ಲಿ ಬಲರಾಮನಿಂದ ಕೂಡಿ ಪರಮಾತ್ಮ ಹಾಲನ್ನು ಕರಿತಾ ಇರ್ತಾನಂತೆ. ಅದರಲ್ಲಿ ಮೈ ಮರೆತಿರ್ತಾನೆ. ಆ ಅಕ್ರೂರ ತನ್ಮಯನಾಗಿ ಅದನ್ನು ನೋಡ್ತಾ ಇರ್ತಾನಂತೆ. ಅಂದರೆ ಯಾವ ಕಾರ್ಯವಾದರೂ ಆನಂದದಿಂದ ಮಾಡುವಂತಹ ನಿತ್ಯ ತೃಪ್ತನಾದಂತಹ ಕೃಷ್ಣನ ದರ್ಶನ ಇದು ಅತ್ಯಂತ ಉತ್ತಮವಾದದ್ದು ಅಂತ ಅನ್ನೋದನ್ನು ಹೇಳ್ತಾರೆ. ಹರ್ಷ ಪೂರ್ಣೇನ ವಕ್ತ್ರೇಣ ಸಾಶ್ರುತೇಣ ಚೈವಹಿ ಪ್ರವಿಶನ್ನೇವ ಚದ್ವಾರಿ ದದರ್ಶ ದೋಹನೇ ಗವಾಂ. ಆದ್ದರಿಂದ ಕೃಷ್ಣನಿಗೂ ಕೂಡ ನಿಚ್ಚಲವಾದ ಭಕ್ತಿ ಆ ಕೃಷ್ಣನ ಮೇಲೆ ಅಕ್ರೂರನನ್ನು ಕಂಡು ಅತ್ಯಂತ ಆನಂದವಾಗ್ತದೆ. ಅಕ್ರೂರನನ್ನು ಆದರದಿಂದ ಬರಮಾಡಿಕೊಳ್ತಾನಂತೆ, ಅಪ್ಪಿಕೊಳ್ತಾನಂತೆ. ಅಷ್ಟು ಆ ಅಕ್ರೂರನ ಮೇಲೆ ಇರುವಂತಹದ್ದು ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಶ್ರೀದೇವಿ ಭೂದೇವಿಯಿಂದ ಸದಾ ಸೇವಿತನಾಗಿ ಆ ಲಕ್ಷ್ಮಿಯೇ ಸಾವಿರಾರು ರೂಪಗಳನ್ನು ಧಾರಣೆ ಮಾಡಿ ಪರಮಾತ್ಮನನ್ನು ಪೂಜೆ ಮಾಡ್ತಾಳೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಹೀಗೆ ಸಮಸ್ತವಾದ ಜಗತ್ತು ಸಂಪೂರ್ಣವಾಗಿ ಪ್ರತಿ ಕ್ಷಣ ಪ್ರತಿ ಅವಸ್ಥೆಯಲ್ಲೂ ಸಹ ಪರಮಾತ್ಮನ ಅಧೀನದಲ್ಲಿ ಇದೆ ಅಂತನ್ನುವುದನ್ನು ನಾವು ತಿಳಿಯಬೇಕು. ಎಂಥವರೇ ಶತ್ರು ರಾಜರಿದ್ದರೂ ಕೂಡ ಧರ್ಮವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅವರು ಈ ಭೂಮಿಗೆ ಒಡೆಯರಾಗ್ತಾರೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಆದ್ದರಿಂದ ರಾಜ ಅಂದ ಮೇಲೆ ಬರೀ ರಾಜ್ಯವಾಳುವುದಲ್ಲ, ಪ್ರಜೆಗಳನ್ನು ಉತ್ತಮ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಅನುಕೂಲವಾಗುವಂತೆ ರಾಜ್ಯವಾಳಿದಾಗ ನಿಜವಾಗಿ ಅವನು ರಾಜ ಅಂತ ಕರೆಸಿಕೊಳ್ತಾನೆ, ಇಲ್ಲದೇ ಇದ್ರೆ ಇಲ್ಲ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಕೃಷ್ಣ ಅಂತ ಹೇಳಿಯೇ ಕೃಷ್ಣ ಕೃಷ್ಣ ಅಂತ ಪರಮಾತ್ಮನ ನಾಮಸ್ಮರಣೆ ಮಾಡಬೇಕಂತೆ. ಪರಮಾತ್ಮನ ನಾಮಸ್ಮರಣೆ ಮಾಡುವುದರಿಂದ ಎಲ್ಲ ವಿಧವಾದ ಪಾಪಗಳು ಪರಿಹಾರವಾಗ್ತವೆ ಅಂತನ್ನುವುದನ್ನು ಹೇಳ್ತಾರೆ. ಅಂತಹ ಕೃಷ್ಣ ನಾಮಸ್ಮರಣೆಯನ್ನ ಯಾವಾಗಲೂ ಮಾಡಬೇಕು ಅಂತ ಹೇಳ್ತಾರೆ. ಕೃಷ್ಣ ಇವನು ಅಕ್ರೂರನನ್ನ ಆದರದಿಂದ ಕೈ ಹಿಡಿದುಕೊಂಡು ಬಂದು ಆ ನಂದಗೋಪನ ಮನೆಗೆ ಕರೆದುಕೊಂಡು ಬರ್ತಾನೆ. ಅವನಿಗೆ ಆಸನವನ್ನ ಹಾಕಿ ಆ ಅಕ್ರೂರನನ್ನ ಕೂಡಿಸ್ತಾನಂತೆ. ಅಕ್ರೂರನನ್ನ ಕೂಡಿಸಿ ಅವನಿಗೆ ಎಲ್ಲ ವಿಧವಾದ ಉಪಚಾರವನ್ನ ಮಾಡ್ತಾನಂತೆ ಕೃಷ್ಣ.
ಅಕ್ರೂರನಿಗೆ ಉಪಚಾರ ಅಂದರೆ ನೋಡಿ, ಒಬ್ಬ ಅತಿಥಿ ಸತ್ಕಾರವನ್ನು ಹೇಗೆ ಮಾಡಬೇಕು ಅಂತನ್ನುವುದನ್ನು ಪರಮಾತ್ಮ ಇಲ್ಲಿ ತಿಳಿಸಿಕೊಡುತ್ತಾನೆ. ಹೀಗೆ ಆ ಮಥುರೆಗೆ ಎಲ್ಲರೂ ಹೊರಡಬೇಕು. ಕಂಸನು ಧನುರ್ಯಾಗವನ್ನು ಮಾಡ್ತಾ ಇದ್ದಾನೆ, ನೀವೆಲ್ಲರೂ ಅಲ್ಲಿಗೆ ಬರಬೇಕು, ಇದು ಕಂಸನ ಆದೇಶ ಅಂತ ಅಕ್ರೂರ ಕೃಷ್ಣ ಪರಮಾತ್ಮನಿಗೆ ಹಾಗೂ ಅಲ್ಲಿರತಕ್ಕಂತಹ ಎಲ್ಲರಿಗೆ ವಿಚಾರವನ್ನು ತಿಳಿಸ್ತಾನಂತೆ. ನೀನು ನಿನ್ನ ತಂದೆ ವಸುದೇವನನ್ನ ಅಲ್ಲಿ ಕಾಣತಿ ಅಂತ ಹೇಳಿದಾಗ ಮಕ್ಕಳನ್ನು ಕರೆದುಕೊಂಡು ಅವರೆಲ್ಲರೂ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ನೀನು ಬರದೆ ಇನ್ಯಾರು ಅಲ್ಲಿ ಬರಲಿಕ್ಕೆ ಸಮರ್ಥರಲ್ಲ. ಆದ್ದರಿಂದ ನಿನ್ನ ತಾಯಿ ದೇವಕಿ 7 ಮಕ್ಕಳನ್ನು ಕಳೆದುಕೊಂಡು 8ನೇಯದಾದ ನಿನ್ನನ್ನು ಕಾಣಬೇಕು ಅಂತ ಅವಳು ಕಾಯ್ತಾ ಇದ್ದಾಳೆ. ಆದ್ದರಿಂದ ನೀನು ಅವಶ್ಯವಾಗಿ ಬರಬೇಕು ಅಂತ ಹೇಳಿದಾಗ ಕಾಳಿಯಂತಹ ಹಿರಿಯ ಹಾವನ್ನು ಹೊರಗೆ ಹಾಕಿದ್ದೇನೆ, ಇನ್ನು ಗೋವರ್ಧನ ಗಿರಿಯನ್ನೇ ಎತ್ತಿ ಗೋಕುಲವನ್ನೇ ರಕ್ಷಣೆ ಮಾಡಿದ್ದೇನೆ, ಇನ್ನು ಈ ಒಂದು ಕಾರ್ಯ ನನಗೆ ಗೊತ್ತಿರಲಿಲ್ಲ, ಅವಶ್ಯವಾಗಿ ಬರ್ತೇನೆ ಅಂತ ಹೇಳ್ತಾನಂತೆ. ಪರಿತ್ಯಜೇತಾಂ ತೌಶೋಕಂ ಸ್ಯಾಚ್ಚ ಧರ್ಮಸ್ಥವಾನಭ. ಆದ್ದರಿಂದ ಕೃಷ್ಣ ಸಮ್ಮತಿಯನ್ನು ಕೊಟ್ಟು ನಾಳೆ ಮಥುರೆಗೆ ಹೊರಡೋಣ ಅಂತ ಹೇಳ್ತಾನಂತೆ. ಮಾರನೆಯ ದಿವಸ ಪಥದಲ್ಲಿ ಕುಳಿತು ಸಂಚಾರವನ್ನು ಮಾಡ್ತಾ ಮಥುರೆಗೆ ಹೊರಡ್ತಾರಂತೆ. ಮಧ್ಯಾಹ್ನ ಆಗ್ತಾ ಇರುವಾಗ ಅಕ್ರೂರನಿಗೆ ತಳಮಳವಾಗ್ತದೆ. ಯಾಕೆಂದರೆ ಮಾಧ್ಯಾಹ್ನಿಕವನ್ನು ಮಾಡಬೇಕು ಅಂತ ಮಹಾಕಾತುರ. ಪರಮಾತ್ಮನ ಹತ್ರ ಮುಖ ಮಾಡ್ತಾ, ಇಲ್ಲ ಸಂಧ್ಯಾವಂದನೆ ಮಾಡಬೇಕು, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಕಾಳಿಂದಿ ಇದ್ದಾನೆ ಅಂತ ವಿಚಾರ ಮಾಡಿದಾಗ ಆಗ ಅಕ್ರೂರನ ಜೊತೆಗೆ ಪರಮಾತ್ಮನು ಕೂಡ ನದಿಯಲ್ಲಿ ಪ್ರವೇಶ ಮಾಡಿ ಇಬ್ಬರು ಆಂಹಿಕವನ್ನು ಅಲ್ಲಿ ಮಾಡಿ ಮತ್ತೆ ಅಲ್ಲಿಂದ ಮತ್ತೆ ಮಥುರೆ ಹತ್ರ ಹೊರಡ್ತಾರೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಅಕ್ರೂರ ಅವನನ್ನು ಶೇಷಾಯದ ನಾರಾಯಣನನ್ನು ಕಂಡು ಅನೇಕ ವಿಧವಾಗಿ ಸ್ತೋತ್ರವನ್ನು ಮಾಡ್ತಾನಂತೆ. ಪರಮಾತ್ಮನ ಸ್ತೋತ್ರವನ್ನು ಆ ರೂಪ ನೀರಿನಲ್ಲಿ ಲೀನವಾಗ್ತಾ ಇದ್ದಂತೆ ಅಕ್ರೂರನು ಆನ್ಹಿಕವನ್ನು ಮುಗಿಸಿ ನದಿ ತೀರವನ್ನು ಏರಿ ಬರುತ್ತಾನೆ. ಅಂದರೆ ಎಲ್ಲ ಕಡೆಗೂ ಪರಮಾತ್ಮನನ್ನೇ ಕಾಣ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಅಷ್ಟು ಆ ಪರಮಾತ್ಮನ ಒಂದು ಮಹತ್ವ ಮಹಾತ್ಮೆ ಅಂತ ಹೇಳ್ತಾರೆ. ಅಹಂ ಕಂಸಸ್ಯ ವಾಸಾಂಸಿ ನಾನಾ ದೇಶೋದ್ಭವಾನಿ ಚ ಕಾಮ ರಾಗಾಣಿ ಚ ಶತಶಃ ರಂಜಯಾಮಿ ವಿಶೇಷತಃ. ನಾನು ಕಂಸ ಅಂದರೆ ಯಾವಾಗ ಇವರು ಬರ್ತಾ ಇರ್ತಾರೆ, ಒಳ್ಳೆ ನೋಡ್ರಿ, ರಾಜ ಅರಮನೆಗೆ ಹೋಗುವಂತಹವ್ರು ಎಲ್ಲರೂ ಹೆಂಗಿರ್ತಾರೆ, ಭಾರೀ ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ಭಾರೀ ಸುಗಂಧ ದ್ರವ್ಯಗಳನ್ನು ಹಾಕ್ಕೊಂಡು ಅವರೆಲ್ಲ ಇರ್ತಾರೆ. ಇವರು ಹೋಗ್ತಾ ಇರುವಾಗ ಅಗಸ ಬಟ್ಟೆಯನ್ನು ತೆಗೆದುಕೊಂಡು ಬರ್ತಾ ಇರ್ತಾನಂತೆ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಮಗೂ ಬಟ್ಟೆ ಕೊಡು ಅಂತ ಹೇಳಿದಾಗ ಅವ್ರು ಹೇಳ್ತಾನೆ, ಇಲ್ಲದ ರಾಜರ ಬಟ್ಟೆಗಳಿಗೂ ಹಾಗೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾನಂತೆ, ನಿನಗೆ ಮುಕ್ತಿಯನ್ನೇ ಕೊಡ್ತೇನೆ ಅಂತ ಹೇಳಿ ಆ ಅಗಸನಿಂದ ಆ ಎಲ್ಲ ಬಟ್ಟೆಯನ್ನು ತೆಗೆದುಕೊಂಡು ಅವರೆಲ್ಲರೂ ಬಟ್ಟೆ ವಸ್ತ್ರವನ್ನು ಧಾರಣೆ ಮಾಡಿ ಅಲ್ಲಿಂದ ಮತ್ತೆ ಮುಂದೆ ಹೊರಡುತ್ತಾರೆ. ಮುಂದೆ ಹೊರಟ ಮೇಲೆ ಆ ಕುಬ್ಜೆ ಅವಳು ಸುಗಂಧವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾಳಂತೆ. ಸುಗಂಧವನ್ನು ತೆಗೆದುಕೊಂಡು ಹೋಗ್ತಾ ಇರುವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಬಟ್ಟೆ ಒಳ್ಳೆಯದು ಹಾಕ್ಕೊಂಡ್ರೆ ಅಷ್ಟೇ ಅಲ್ಲ, ಒಳ್ಳೆ ಸುಗಂಧ ಹಾಕ್ಕೊಳ್ಬೇಕು ಅಂತ ಹೇಳಿ ಅವಳಿಗೆ ಸುಗಂಧವನ್ನು ಕೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ ಇದು ರಾಜರಿಗೆ ಕೊಡುವಂತಹದ್ದು ಅಂತ ಹೇಳಿದಾಗ ಒಂದೇ ಒಂದು ತನ್ನ ಕೈಯಿಂದ ಅವಳ ಬೆನ್ನಿನ ಮೇಲೆ ಗುದ್ದಿದಾಗ ಅವಳು ಸೀದಾ ನಿಲ್ತಾಳೆ, ಭಾರಿ ರೂಪವತಿಯಾಗಿ ಕಾಣ್ತಾಳಂತೆ. ಅವಳು ಹೇಳ್ತಾಳಂತೆ, ಗಂಧ ತಗೋ, ನನ್ನನ್ನು ವಿವಾಹವಾಗು ಅಂತ ಹೇಳ್ತಾಳಂತೆ. ಕೃಷ್ಣ ಪರಮಾತ್ಮ ಆಯಿತು, ಅದಕ್ಕೆ ಸಮಯ ಇದೆ, ಸಮಯ ಬಂದಾಗ ಅವಶ್ಯವಾಗಿ ವಿವಾಹವಾಗ್ತೇನೆ ಅಂತ ಹೇಳಿ ಸುಗಂಧವನ್ನು ತೆಗೆದುಕೊಂಡು ಅಲ್ಲಿಂದ ಮತ್ತೆ ಪರಮಾತ್ಮ ಮುಂದೆ ಹೊರಡ್ತಾನಂತೆ. ಹೊರಟು ಎಲ್ಲರೂ ಬರ್ತಾರೆ. ಬಂದು ಅಲ್ಲಿ ಅರಮನೆಗೆ ಬರ್ತಾರೆ. ಬಂದು ಅಲ್ಲಿ ಆ ಒಂದು ಯುದ್ಧದಲ್ಲಿ ಅವರೂ ಕೂಡ ತೊಡಗಿಕೊಳ್ಳುತ್ತಾರಂತೆ. ತೊಡಗಿಕೊಂಡು ಅಲ್ಲಿ ಆ ಎಲ್ಲರನ್ನೂ ಕೂಡ ಸಂಹಾರ ಮಾಡುತ್ತಾರೆ. ಕೊನೆಗೆ ಕೃಷ್ಣ ಪರಮಾತ್ಮ ಚಾಣೂರ ಮುಷ್ಟಿಕರನ್ನ ಬಲರಾಮ ಹಾಗೂ ಕೃಷ್ಣ ಪರಮಾತ್ಮ ಅವರಿಬ್ಬರನ್ನು ಸಂಹಾರ ಮಾಡಿ ಕೊನೆಗೆ ಕಂಸನನ್ನು ಸಂಹಾರ ಮಾಡುತ್ತಾನೆ ಕೃಷ್ಣ ಪರಮಾತ್ಮ. ಕಂಸ ಅಂತಂದರೆ ನೋಡ್ರಿ, ಯಾರು ಅವನೊಬ್ಬನೇ ಕಂಸ ಅಲ್ಲ, ಯಾರ್ಯಾರು ನಾವು ಮನಸ್ಸಿನಲ್ಲಿ ರಾಗ ದ್ವೇಷ ಇವುಗಳನ್ನು ಹೊತ್ತುಕೊಂಡು ನಾವು ಜೀವನ ನಡೆಸ್ತೇವೆ ಎಲ್ಲರೂ ಕಂಸ. ಅಂದರೆ ದುಷ್ಟವಾದಂತಹ ವಿಚಾರ, ದುಷ್ಟವಾದಂತಹ ಕಾರ್ಯ ಯಾರು ಮಾಡ್ತಾರೆ ಅವೆಲ್ಲರೂ ಕಂಸ ಅಂತನ್ನುವುದನ್ನು ಪುರಾಣ ನಮಗೆ ತಿಳಿಸಿಕೊಡುತ್ತದೆ. ಆದ್ದರಿಂದ ಎಂದಿಗೂ ಆ ತರಹದ ಕಾರ್ಯವನ್ನು ಮಾಡಬಾರದು ಅಂತನ್ನುವಂತೆ ಪರಮಾತ್ಮ ಕಂಸನನ್ನು ಸಂಹಾರ ಮಾಡ್ತಾನೆ. ತಾನು ಅಲ್ಲಿ ರಾಜನಾಗುವುದಿಲ್ಲ. ಯಾಕೆಂದರೆ ಹಿಂದೆ ಶಾಪ ಇತ್ತು, ಯಾದವ ವಂಶ ಎಲ್ಲವೂ ನಿರ್ವಂಶವಾಗಬೇಕು, ಯಾರೂ ರಾಜರಾಗೋದಿಲ್ಲ ಅಂತನ್ನುವ ಶಾಪ ಇದ್ದದ್ದರಿಂದ
ತಾನು ಪಟ್ಟಕ್ಕೆ ಏರದೇನೆ ಉಗ್ರಸೇನನಿಗೆ ಅಲ್ಲಿ ಪಟ್ಟವನ್ನು ಕಟ್ತಾನೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಕಾರ್ಯವನ್ನು ಪರಮಾತ್ಮ ಅಲ್ಲಿ ಮಾಡ್ತಾನೆ ಅಂತ ಹೇಳ್ತಾರೆ. ಇದಾದ ಮೇಲೆ ಮತ್ತೆ ಮುಂದೆ ಆ ಪರಮಾತ್ಮ ದ್ವಾರಕೆಗೆ ಬರ್ತಾನೆ. ದ್ವಾರಕೆಗೆ ಬಂದು ಅಲ್ಲಿಯೂ ಕೂಡ ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಈ ಕಡೆಗೆ ರುಕ್ಮಿಣಿಯ ಅಂದರೆ ರುಕ್ಮಿಣಿ ಅವಳ ವಿವಾಹವನ್ನು ಮಾಡಬೇಕು ಅಂತ ಶಿಶುಪಾಲ ಇವನು ಕಾಯ್ತಾ ಇರ್ತಾನೆ. ಶಿಶುಪಾಲ ಅವನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ರುಕ್ಮಿಣಿಯ ಅಣ್ಣ ರುಕ್ಮಿ. ಆದರೆ ರುಕ್ಮಿಣಿಯ ವಿಚಾರ ಏನು ಅಂದರೆ, ನಾನು ವಿವಾಹವಾದರೆ ಪಶುಪಾಲರಾದಂತಹ ಕೃಷ್ಣನನ್ನೇ ವಿವಾಹವಾಗ್ತೇನೆ, ಇನ್ನು ಯಾರನ್ನು ನಾನು ವಿವಾಹವಾಗುವುದಿಲ್ಲ. ಆದ್ದರಿಂದ ಭಾಗವತದಲ್ಲಿ ರುಕ್ಮಿಣಿ ಪತ್ರ ಅಂತನ್ನುವುದೇ ಎಷ್ಟೋ ವಿಚಾರವನ್ನು ತಿಳಿಸ್ತಾರೆ. ರುಕ್ಮಿಣಿ ಹೇಳ್ತಾಳೆ ಹೇಗೆ ವಿವಾಹವನ್ನು ಆಗಬೇಕು, ಹೇಗೆ ಅಂದರೆ ಸರಿಯಾಗಿ 18 ವರ್ಷ ಆಗುವವರೆಗೂ ಕಾಯಬೇಕಂತ ಮನೆಯಲ್ಲಿ ಒಳ್ಳೆ ವರನನ್ನು ಅಥವಾ ಒಳ್ಳೆ ಕನ್ಯೆಯನ್ನು ಹುಡುಕಿ ವಿವಾಹವನ್ನು ಮಾಡ್ತಾರೆ ಅಂತ. ಅಲ್ಲಿವರೆಗೂ ಮಾಡದೇ ಇದ್ದಾಗ ಸಜಾತೀಯರಾದ ಉತ್ತಮನಾದ ಅಥವಾ ಉತ್ತಮಳಾದ ಸ್ತ್ರೀಯನ್ನು ವರನನ್ನು ಹುಡುಕಿಕೊಂಡು ಉತ್ತಮ ರೀತಿಯಲ್ಲಿ ವಿವಾಹವನ್ನು ಮಾಡಿಕೊಂಡು ಜೀವನವನ್ನು ನಡೆಸಬೇಕು ಅಂತ ತಿಳಿಸ್ತಾರೆ. ಆದ್ದರಿಂದ ರುಕ್ಮಿಣಿ ಹೇಳ್ತಾಳೆ ಅಂದರೆ ಹೇಗೆ ನಾವು ಆರಿಸಿಕೊಳ್ಳಬೇಕು ಅಂದರೆ ಗುಣ ರೂಪ ಶೀಲ ವಿದ್ಯಾ ದ್ರವಿಣ ಧಾಮ ವಿರಾತ್ಮ ತುಲ್ಯಂ. ಒಂದು ಕನ್ಯೆಯನ್ನ ಅಥವಾ ಒಂದು ವರನನ್ನು ಆರಿಸಬೇಕಾದರೆ ಏನನ್ನು ನಾವು ನೋಡಬೇಕು? ಮೊದಲನೆಯದಾಗಿ ಗುಣಗಳನ್ನು ನೋಡಬೇಕಂತ. ಎಂತಹ ಗುಣಗಳನ್ನು ಹೊಂದಿದ್ದಾರೆ, ಅದಾದ ಮೇಲೆ ರೂಪ, ಅವರದ್ದು ಎಂತಹ ರೂಪ ಇದೆ, ಅದಾದ ಮೇಲೆ ಅವರ ಕ್ಯಾರೆಕ್ಟರ್ ಹೇಗಿದೆ, ಆಮೇಲೆ ಅವರದ್ದು ಸ್ವಂತ ಮನೆಯೋ ಅಥವಾ ಅವನೇನು ಗಳಿಸ್ತಾನೆ, ಹೀಗೆ ನಾವು ವಿಚಾರವನ್ನು ಮಾಡಿ ಅವರ ಕುಲ ಎಂಥದ್ದು ಇದೆಲ್ಲ ವಿಚಾರವನ್ನು ಮಾಡಿ ವಿವಾಹವನ್ನು ಮಾಡಬೇಕು ಅಂತ ರುಕ್ಮಿಣಿ ತಿಳಿಸ್ತಾಳೆ. ಆದರೆ ಇವತ್ತು ನೋಡಿ ನಾವೇನು ಮಾಡ್ತೇವೆ, ಮೊದಲು ಕೇಳೋದೇನು ಕೇಳ್ತೀವಿ, ಎಷ್ಟು ಪಗಾರ ಬರ್ತದೆ, ಆಮೇಲೆ ಕೇಳೋದೇನೋ ಸ್ವಂತ ಮನೆಯೋ ಬಾಡಿಗೆ ಮನೆಯೋ, ಯಾವಾಗ ಅದನ್ನು ಕೇಳ್ತೇವೆ ಕನ್ಫರ್ಮ್ ಆಯ್ತು ಅಂದ್ರೆ ವಿವಾಹವನ್ನು ಮಾಡಿಬಿಡ್ತೇವೆ. ಮುಂದಿನ ಯಾವುದು ಕೇಳೋದಿಲ್ಲ, ಗುಣ ಎಂಥದ್ದು, ಅವನ ಕ್ಯಾರೆಕ್ಟರ್ ಏನು ಯಾವುದು ಕೇಳೋದಿಲ್ಲ, ವಿವಾಹವನ್ನು ಮಾಡಿಬಿಡುತ್ತೇವೆ. ವಿವಾಹವಾದ ಮೇಲೆ ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ಅವರ ಕುಲ ಎಂಥದ್ದು ವಿಚಾರ ಮಾಡೋದಿಲ್ಲ. ಆದ್ದರಿಂದ ಅಂತ ಹೇಳಿಯೇ ನೋಡ್ರಿ ಅನೇಕ ಜನರು ಹೇಳ್ತಾರೆ ಕೃಷ್ಣ ರುಕ್ಮಿಣಿ ಮಾಡಿದ್ದು ಸರಿ ಅಂದ ಮೇಲೆ ನಾವು ಮಾಡೋದು ಸರಿ. ಅಂದರೆ ಕೃಷ್ಣ ರುಕ್ಮಿಣಿ ಮಾಡಿದ್ದು ಯಾಕೆ ಸರಿ ಅಂದರೆ ಅವರು ಯಾವ ಕೆಟ್ಟ ಹಾದಿಗಳನ್ನು ತುಳಿಯದೇನೆ ಸಜಾತೀಯರಾದ ಉತ್ತಮರಾದಂತಹ ವಿಚಾರವನ್ನು ಮಾಡಿಕೊಂಡು ಶಿಶುಪಾಲ ಇವನು ಶಿಶುಗಳ ಹತ್ಯೆಯನ್ನು ಮಾಡತಕ್ಕಂಥವನು, ಇವನು ಪಶುಪಾಲ ಆಕಳುಗಳನ್ನು ರಕ್ಷಣೆ ಮಾಡತಕ್ಕಂಥವನು. ಆದ್ದರಿಂದ ರುಕ್ಮಿಣಿ ಮಾಡಿದ್ದು ಸರಿ, ಈಗ ಅವರು ಮಾಡುವುದು ತಪ್ಪು ಅಂತನ್ನುವಂತೆ ರುಕ್ಮಿಣಿ ತಿಳಿಸ್ತಾಳಂತೆ. ಆದ್ದರಿಂದ ಯಾರ ಮನೆಯಲ್ಲಿ ವಿವಾಹವಾಗಬೇಕು ಈ ರುಕ್ಮಿಣಿ ಪತ್ರವನ್ನು ಪಾರಾಯಣ ಮಾಡಿದರೆ ಅವಶ್ಯವಾಗಿ ವಿವಾಹವಾಗ್ತದೆ ಅಂತನ್ನುವಂತೆ ತಿಳಿಸ್ತಾರೆ. ಹಾಗೆ ಕೃಷ್ಣ ಪರಮಾತ್ಮ ಅವನನ್ನೇ ವಿವಾಹವಾಗಬೇಕು ಅಂತ ಆ ರುಕ್ಮಿಣಿ ವಿಚಾರವನ್ನು ಮಾಡ್ತಾರೆ. ಪ್ರತಿನಿತ್ಯ ಬ್ರಾಹ್ಮಣನಿಂದ ಕೃಷ್ಣ ಪರಮಾತ್ಮ ಇವತ್ತೇನು ಮಾಡಿದ ಮತ್ತೇನು ಮಾಡಿದ ಅಂತ ಎಲ್ಲ ಪರಮಾತ್ಮನ ಮಹಾತ್ಮೆಯನ್ನು ಕೇಳ್ತಾ ಇರ್ತಾಳಂತೆ. ಒಂದು ದಿವಸ ಒಂದು ಪತ್ರವನ್ನು ಬರೆದು ಆ ಕೃಷ್ಣ ಪರಮಾತ್ಮನಿಗೆ ಕೊಟ್ಟು ಕಳಿಸ್ತಾಳಂತೆ ಬ್ರಾಹ್ಮಣನ ಕಡೆಯಿಂದ. ನಾನು ನಿನ್ನನ್ನೇ ವಿವಾಹವಾಗಬೇಕು ಅಂತ ಅಪೇಕ್ಷೆ ಮಾಡಿದ್ದೇನೆ, ನಿನ್ನನ್ನು ಬಿಟ್ಟರು ಇನ್ಯಾರನ್ನು ವಿವಾಹವಾಗುವುದಿಲ್ಲ, ಮನೆಯಲ್ಲಿ ಶಿಶುಪಾಲನೆ ಕೊಟ್ಟು ವಿವಾಹವನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಆದ್ದರಿಂದ ನೀನು ನನ್ನನ್ನು ಬಂದು ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಪತ್ರವನ್ನು ಬರೆದಿರ್ತಾಳಂತೆ. ಅವನು ಬಂದು ಪತ್ರವನ್ನು ಕೊಡ್ತಾನೆ, ಎಲ್ಲವನ್ನು ನೋಡ್ತಾರೆ. ನೋಡಿ ಆಯಿತು ಅಂತ ಪುನಃ ಕೃಷ್ಣ ಮತ್ತೊಂದು ಪತ್ರವನ್ನು ಕೊಟ್ಟು ಕಳಿಸ್ತಾಳಂತೆ. ಆ ರುಕ್ಮಿಣಿ ಕಾಯ್ತಾ ಇರ್ತಾಳಂತೆ ಯಾವಾಗ ಬ್ರಾಹ್ಮಣ ಬರ್ತಾನೆ ಅಂತ. ಆ ಬಂದದ್ದೇ ತಡ ಆ ಪತ್ರವನ್ನು ನೋಡಿ ಭಾರೀ ಸಂತೋಷರಾಗ್ತಾಳೆ. ಆಗ ಅವಳು ಬರೆದಿರ್ತಾಳಂತೆ, ಇಂಥ ದಿವಸ ನಾವು ದೇವಸ್ಥಾನಕ್ಕೆ ದೇವರ ಪೂಜೆಗೆ ಅಂತ ಹೋಗ್ತೇವೆ, ಅಲ್ಲಿ ನೀನು ಬಂದು ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿದಾಗ ಇವರು ಆಯಿತು ಅಂತ ನೋಡ್ತಾರೆ. ಅಲ್ಲಿ ಆ ಸೈನ್ಯ ಸಮೇತರಾಗಿ ಆ ರುಕ್ಮಿಣಿ ಹೇಳಿರ್ತಾನಂತೆ, ಕೃಷ್ಣ ಪರಮಾತ್ಮ ಬರ್ತಾನೆ, ರುಕ್ಮಿಣಿಗೆ ಯಾವುದೇ ಸಮಯಕ್ಕೂ ಅವಳನ್ನು ಬಿಟ್ಟು ನೀವು ದೂರ ಹೋಗಬಾರದು, ಅವಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಕಳಿಸಿರ್ತಾರಂತೆ. ಕೃಷ್ಣ ಪರಮಾತ್ಮ ದ್ವಾರಕೆಯಿಂದ ಹೊರಡ್ತಾರಂತೆ. ಯಾವಾಗ ಕೃಷ್ಣ ಪರಮಾತ್ಮ ದ್ವಾರಕೆಯಿಂದ ಹೊರಡ್ತಾನೆ ಆಗ ಬಲರಾಮ ಒಂದು ಕೇಳ್ತಾನೆ ಕೃಷ್ಣ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಕೃಷ್ಣ ಈ ಕಡೆಗೆ ಹೋದ ಅಂತ ಹೇಳಿದಾಗ ಬಲರಾಮನಿಗೆ ಗೊತ್ತಾಗ್ತದೆ ಇವರು ರುಕ್ಮಿಣಿಯನ್ನು ಕರೆದುಕೊಂಡು ಬರುವುದಕ್ಕಾಗಿ ಹೋಗಿದ್ದಾರೆ ಅಂತ ಹೇಳಿ ಇಡೀ ದ್ವಾರಕೆಯನ್ನು ತಳಿರು ತೋರಣಗಳಿಂದ ಅಲಂಕೃತವನ್ನಾಗಿ ಮಾಡ್ತಾನಂತೆ. ಯಾಕೆಂದರೆ ಕೃಷ್ಣ ಬರ್ತಾನೆ ರುಕ್ಮಿಣಿಯನ್ನು ಕರೆದುಕೊಂಡು ಅವರ ವಿವಾಹವನ್ನು ಮಾಡುವುದಕ್ಕಾಗಿ ಎಲ್ಲ ತಯಾರಿಯನ್ನು ಮಾಡಿಸ್ತಾರೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಪರಮಾತ್ಮ ಬರ್ತಾನೆ, ಬಂದದ್ದೇ ತಡ ಸಂಮೋಹನಾಸ್ತ್ರವನ್ನು ಬಿಟ್ಟು ಎಲ್ಲ ಸೈನಿಕರನ್ನ ಮಂತ್ರಿಗಳನ್ನ ಎಲ್ಲರನ್ನ ಮೂರ್ಛಿತರನ್ನಾಗಿ ಮಾಡಿದ್ದಾನಂತೆ. ಮಾಡಿ ಆ ರುಕ್ಮಿಣಿಯನ್ನ ಕರೆದುಕೊಂಡು ರಥದಲ್ಲಿ ಕೂಡಿಸ್ತಾನೆ. ಕೂಡಿಸಿದವನು
ಹೊರಡಬೇಕು. ಆದರೆ ಮತ್ತೆ ಕೆಳಗಿಳಿತಾನಂತೆ. ರುಕ್ಮಿಣಿ ಅಂತಾಳಂತೆ, ಮತ್ತೆ ಯಾರಾದರೂ ಎದ್ರೆ ಕಷ್ಟ, ಬೇಗ ಹೋಗೋಣ ಅಂತ ಹೇಳಿದಾಗ ಅವನು ಹೇಳ್ತಾನಂತೆ ಸ್ವಲ್ಪ ತಡಿ ಅಂತ ಹೇಳಿ ಆ ಎಲ್ಲರೂ ಏನು ಕವಚ ಕುಂಡಲಗಳನ್ನು ಹಾಕಿದ್ರು ಅವೆಲ್ಲ ತಕ್ಕೊಳ್ತಾಳಂತೆ. ತಕ್ಕೊಂಡು ಅವಳಂತಾಳಂತೆ ಇದೇನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ, ನಾವು ಇಲ್ಲಿಂದ ಹೋದ ಮೇಲೆ ವಿವಾಹವಾಗಬೇಕು ಅಂದರೆ ಬಂದಂತಹ ಬಂಧುಗಳಿಗೆ ಉಡುಗೊರೆಗಳನ್ನು ಕೊಡಬೇಕು. ಉಡುಗೊರೆಗಳಂತಂದ್ರೆ ನೋಡ್ರಿ, ಇವತ್ತು ಯಾರಿಗಾದರೂ ಕೊಡೋದು ಅಂತ ಬಂದ್ರೆ ಅಲ್ಲಿ ಅಂಗಡಿಗೆ ಹೋದ್ರೆ ಕೇಳ್ತಾರೆ, ಕೊಡ್ಲಿಕ್ಕೋ ನೀವು ಉಪಯೋಗ ಮಾಡ್ಲಿಕ್ಕೋ. ಅದ್ರ ಕೊಡೋದು ಅಂದ್ರೆ ಸಾಮಾನ್ಯವಾದ ಕ್ವಾಲಿಟಿ. ನೋಡ್ರಿ, ದೇವರ ಪೂಜೆಗೆ ವಸ್ತ್ರ ಅಥವಾ ಏನೋ ಅಂತ ಕೇಳ್ತೀರಿ ಅಂದ್ರೆ ಅದು ಇನ್ಯಾವತ್ತೂ ಉಪಯೋಗಕ್ಕೆ ಬರಬಾರದು. ಸುಮ್ಮನೆ ದೇವರ ಪೂಜೆಗೆ ಒಂದು ಎಣ್ಣೆ ಬೇರೆ, ದೇವರ ಪೂಜೆಗೆ ಉಪಯೋಗ ಮಾಡುವಂತಹ ಪದಾರ್ಥಗಳೇ ಬೇರೆ, ನಾವು ಉಪಯೋಗ ಮಾಡೋ ಪದಾರ್ಥಗಳೇ ಬೇರೆ. ಎಂದಿಗೂ ಹಾಗಲ್ಲ. ನಾವು ಎಂತಹ ಒಳ್ಳೆಯ ತುಪ್ಪವನ್ನು ತಿಂತೇವೆ, ದೇವರ ಪೂಜೆಗೂ ಅಂತಹ ತುಪ್ಪವನ್ನೇ ತೆಗೆದುಕೊಳ್ಳಬೇಕು. ಆದ್ದರಿಂದ ನಾವು ಒಳ್ಳೆಯದು ತಿಂದು ದೇವರಿಗೆ ಎಂದಿಗೂ ಕೆಟ್ಟದ್ದು ಹಾಕುವುದಲ್ಲ. ಹಾಗೆ ಎಂದಿಗೂ ಆ ಥರದ ಕಾರ್ಯವನ್ನು ಮಾಡಬಾರದು ಅನ್ನುವಂತೆ ಅವನು ಹೇಳ್ತಾನೆ. ಇವರೆಲ್ಲ ತಮಗೆ ಆಭರಣ ಬೇಕು ಅಂತ ಒಳ್ಳೆಯ ಆಭರಣಗಳನ್ನು ಮಾಡಿಸಿಕೊಂಡಿದ್ದಾರೆ. ಇವುಗಳನ್ನು ನಾವು ವಿವಾಹದಲ್ಲಿ ಕೊಟ್ಟರೆ ಎಲ್ಲ ಬಂದಂತಹ ಬಂಧುಗಳು ಭಾರಿ ಸಂತೋಷವನ್ನು ಪಡ್ತಾರೆ ಅಂತೇಳಿ ಏನಾದರೂ ತಂದಿದ್ದೀಯಾ ಅಂತ ಕೇಳ್ತಾನಂತೆ. ಅವಳು ಹೇಳ್ತಾಳೆ, ಹಿಂದು ಓಡಿ ಬರೋರು ಏನೂ ತರೋದಿಲ್ಲ, ಮನೆಗೆ ಅಂತಂದು ನೀನು ಮೈ ಮೇಲೆ ಹೊತ್ತುಕೊಂಡು ಶಾಲು ಕೊಡು ಅಂತ ಹೇಳಿ ಎಲ್ಲವನ್ನು ಅದರಲ್ಲಿ ಹಾಕಿ ಗಟ್ಟು ಹಾಕಿಕೊಂಡು ಅಲ್ಲಿಂದ ಹೊರಟು ದ್ವಾರಕೆಗೆ ಬರ್ತಾನಂತೆ ಕೃಷ್ಣ ಪರಮಾತ್ಮ. ಯಾವಾಗ ಕೃಷ್ಣ ಪರಮಾತ್ಮ ಬರ್ತಾನೆ, ಎಲ್ಲ ಯಾದವರು ಬಲರಾಮನನ್ನು ಮುಂದೆ ಮಾಡಿಕೊಂಡು ಅವನನ್ನು ಎದುರುಗೊಳ್ಳುತ್ತಾರೆ, ಅವನನ್ನು ಒಳಗೆ ಕರೆದುಕೊಂಡು ಆ ಕೃಷ್ಣ ಪರಮಾತ್ಮ ಇನ್ನು ಮೇಲೆ ವಿವಾಹವಾಗಬೇಕಂದ್ರೆ ವಧು ಪಕ್ಷ ವರ ಪಕ್ಷ ಅಂತ ಆಗಬೇಕು. ಅವಳು ಒಬ್ಬಳೇ ಬಂದಿದ್ದಾಳೆ, ಏನು ಮಾಡಬೇಕು ಅಂತ ಹೇಳಿ ಯಾದವರಲ್ಲೇ 2 ಪಕ್ಷವನ್ನಾಗಿ ಮಾಡ್ತಾನಂತೆ. ಪಕ್ಷವನ್ನಾಗಿ ಮಾಡಿ ವಿವಾಹದ ಕಾರ್ಯವನ್ನು ಪ್ರಾರಂಭ ಮಾಡ್ತಾರಂತೆ. ಪ್ರಾರಂಭ ಮಾಡಿದಾಗ ಅಲ್ಲಿ ಅನೇಕ ವಿಧವಾದದ್ದು ಹೇಳ್ತಾರೆ. ನಮ್ಮ ವರ ಏನು ಸಾಮಾನ್ಯನವನಲ್ಲ, ಅವನು ಒಂದೊಂದು ಅವತಾರವನ್ನು ತಾಳ್ತಾನೆ. ಪರಮಾತ್ಮ ಪರಶುರಾಮ ಅವತಾರವನ್ನು ತಾಳಿದ್ದೇನೆ, ಪರಮಾತ್ಮ ನರಸಿಂಹ ಅವತಾರವನ್ನು ತಾಳಿದ್ದಾನೆ, ಪರಮಾತ್ಮ ವರಾಹ ಅವತಾರವನ್ನು ತಾಳಿದ್ದಾನೆ. ಹೀಗೆ ನಮ್ಮ ವರ ಸಾಮಾನ್ಯದವನಲ್ಲ ಅಂತ ಹೇಳಿದಾಗ ಅವರು ಹೇಳ್ತಾರಂತೆ, ನಮ್ಮ ಕನ್ಯಾನು ಸಾಮಾನ್ಯದವಳಲ್ಲ, ಅವಳು ಆ ತಕ್ಕಂತೆ ಸರಿಯಾಗಿ ಅವತಾರವನ್ನು ತಾಳ್ತಾಳೆ ಅಂತ ನಮ್ಮ ವಿಚಾರವನ್ನು ಹೇಳಿದಾಗ ಕೊನೆಗೆ ಹೇಳ್ತಾರೆ, ವಿವಾಹ ಅಂತ ಆದ ಮೇಲೆ ಮನೆ ಅಂದ ಮೇಲೆ ಕೆಲವು ಕೆಲಸವನ್ನಾದರೂ ಮಾಡಲೇಬೇಕು. ಆದ್ದರಿಂದ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಕನ್ಯಾಗಿ ಯಾವ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ, ಅವಳು ಮಹಾರಾಣಿಯಾಗಿ ಇದ್ದಕ್ಕಂಥವಳು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಮನೆ ಅಂದ ಮೇಲೆ ಕೆಲವು ಉಳಿದದ್ದೆಲ್ಲ ಮಾಡೋದು ಬಿಡಲಿ, ಆದರೆ ಕೊನೆ ಪಕ್ಷ ಥಳಿ ರಂಗೋಲಿ ಆದರೂ ಮಾಡಬೇಕು. ಎಷ್ಟು ಅಂದರೆ 14 ಲೋಕದ ಥಳಿ ರಂಗೋಲಿ ಮಾಡಿದ್ರೆ ಸಾಕು, ಇನ್ನೇನು ಬೇಡ ಅಂತ ಹೇಳ್ತಾರಂತೆ. ಹೀಗೆ ಪರಸ್ಪರವಲ್ಲ ಮಾತನಾಡ್ತಾ ಕೃಷ್ಣ ಪರಮಾತ್ಮ ಆ ರುಕ್ಮಿಣಿಯನ್ನು ವಿವಾಹವಾಗ್ತಾನೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಒಂದು ಬಾರಿ ನೋಡ್ರಿ, ಪರಮಾತ್ಮ ಅಲ್ಲಿ ನರಕಾಸುರರನ್ನು ಸಂಹಾರ ಮಾಡ್ತಾನೆ. 16,100 ಮಂದಿಯನ್ನ ವಿವಾಹವಾಗ್ತಾನೆ. ಪ್ರತಿಯೊಬ್ಬರಿಗೂ ಒಂದೊಂದು ಮನೆ, ಆ ಒಂದೊಂದು ಮನೆಯಲ್ಲಿ ಅಷ್ಟು ರೂಪಗಳಿಂದ ಅವರೆಲ್ಲರ ಜೊತೆ ಸಂಸಾರವನ್ನು ಮಾಡ್ತಾ ಇದ್ದಂತೆ ಕೃಷ್ಣ ಪರಮಾತ್ಮ. ಒಂದು ದಿವಸ ನಾರದರು ಬರ್ತಾರೆ. ನಾರದರು ಬಂದು ಕೃಷ್ಣನ ಮನೆಗೆ ಬರ್ತಾರೆ. ಬಂದು ಪರಮಾತ್ಮ ಪೂಜೆಯನ್ನು ಮಾಡ್ತಾ ಇರ್ತಾನಂತೆ. ನಾರದರು ವಿಚಾರ ಮಾಡ್ತಾರೆ, ಇಡೀ ಜಗತ್ತೇ ನಿನ್ನನ್ನು ಪೂಜೆ ಮಾಡ್ತದೆ, ನೀನ್ಯಾರು ಪೂಜೆ ಮಾಡ್ತಾ ಇದ್ದಿ ಅಂತ ಹೇಳಿ ನೋಡ್ತಾ ಇರ್ತಾರೆ. ಒಂದು ಡಬ್ಬಿ, ಅದರೊಳಗೆ ಒಂದು ಡಬ್ಬಿ, ಅದರೊಳಗೆ ಒಂದು ಡಬ್ಬಿ, ಒಂದೊಂದು ತೆಗಿತಾನಂತೆ. ಕೊನೆ ಒಂದು ಸಣ್ಣ ಸಂಪುಷ್ಟ, ಆ ಸಂಪುಷ್ಟ ಇಟ್ಟು ಅದಕ್ಕೆ ಅಭಿಷೇಕ ಮಾಡಿ, ಅದಕ್ಕೆ ಹೂವು ತುಳಸಿ ಏರಿಸಿ, ಅದಕ್ಕೆ ಮಂಗಲಾರತಿ ಮಾಡಿ ಎಲ್ಲ ಪೂಜಾ ಮುಗಿಸಿ ಎದ್ದು ಹೊರಗೆ ಬರ್ತಾನಂತೆ. ನಾರದರು ಕೇಳ್ತಾರಂತೆ, ನೀನೇನು ಪೂಜಾ ಮಾಡ್ತಾ ಇದ್ದಿ ಅಂತ ಕೇಳಿದಾಗ ಅವನು ಹೇಳ್ತಾನಂತೆ, ಬ್ರಾಹ್ಮಣರ ಪಾದ ಧೂಳಿಯನ್ನು ನಾನು ಪೂಜೆ ಮಾಡ್ತಾ ಇದ್ದೇನೆ. ನೋಡ್ರಿ, ಅಂದರೆ ಅಷ್ಟು ಪಾದ ಧೂಳಿಗೆ ಇರುವಂತಹ ಮಹತ್ವ ಅಂತ ಅನ್ನೋದನ್ನ ತಿಳಿಸ್ತಾರೆ. ಇವತ್ತು ನೋಡಿ, ಎಲ್ಲಿ ಪಾದ ಧೂಳಿ, ಹೊರಗೆ ಕಾಲು ತೊಳ್ಕೊಂಡು ಒಳಗೆ ಬರ್ರಿ ಮನೆ ಹೊಲಸಾಗ್ತದೆ ಅಂತೇಳಿ ಹೊರಗೆ ಇಟ್ಟು ಬಿಟ್ಟಿರ್ತಾರೆ. ಎಲ್ಲಿಗೂ ಹಾಗಲ್ಲ, ಬ್ರಾಹ್ಮಣನ ಪಾದ ಧೂಳಿ ನಮ್ಮ ಮನೆಯಲ್ಲಿ ಬೀಳಬೇಕು. ಅಷ್ಟಂದ್ರೆ ಪಾದದ ಧೂಳಿಗೆ ಅಷ್ಟು ಮಹತ್ವ ಅಂದರೆ ಬ್ರಾಹ್ಮಣನ ಮಹತ್ವ ಎಷ್ಟಿದೆ ಅಂತ ಅನ್ನೋದನ್ನ ನಾವು ತಿಳಿಯಬೇಕು. ಹಾಗೆ ಆ ಬ್ರಾಹ್ಮಣರ ಪಾದ ಧೂಳಿಯ ಪೂಜೆಯನ್ನು ಪರಮಾತ್ಮ ಮಾಡಿದ ಅಂತನ್ನುವುದನ್ನು ತಿಳಿಸ್ತಾರೆ. ಅದಾದ ಮೇಲೆ ಆ ಯದುವಂಶಕ್ಕೆ ಶಾಪ ಇದ್ದದ್ದರಿಂದ ಕೊನೆಗೆ ಆ ಎಲ್ಲ ಯಾದವರು ಆ ಒನಕೆಯ ಪುಡಿಗಳಿಂದ ಅದನ್ನೇ ತೆಗೆದುಕೊಂಡು ಹೊಡೆದಾಡಿ ಅವರೆಲ್ಲರೂ ಮರಣ ಹೊಂದಿರು ಅಂತ ತಿಳಿಸ್ತಾರೆ. ಇದೆಲ್ಲ ಆದ ಮೇಲೆ ಪರಮಾತ್ಮ ಅವನು ನಿರ್ಯಾಣ ಹೋಗಬೇಕು ಅಂತ ಹೇಳಿ ಪರಮಾತ್ಮ ಅವನು ಹೊರಟು ಹೋಗಿದ್ದಾನೆ. ಪರಂಧಾಮಕ್ಕೆ ಕೃಷ್ಣ ಪರಮಾತ್ಮ ಹೊರಟು ಹೋಗ್ತಾರೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಅನೇಕ ಕಾರ್ಯಗಳ ಅಂತಹ ಆ ಪರಮಾತ್ಮ ಇಡೀ ಯದುವಂಶದ ಉದ್ಧಾರವನ್ನು ಮಾಡಿರ್ತಕ್ಕಂಥವನು ಆ ಕೃಷ್ಣ ಪರಮಾತ್ಮ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಆದ್ದರಿಂದ ಅಂತಹ ಕೃಷ್ಣ ಪರಮಾತ್ಮನ ಒಂದು ಈ ವಿವಾಹದ ವಿಚಾರವನ್ನು ತಿಳಿಸ್ತಾರೆ. ಇನ್ನು ಆ ಕೃಷ್ಣ ಪರಮಾತ್ಮ
ಮತ್ತೆ ಅನೇಕ ಅಂದರೆ ಕೃಷ್ಣ ಪರಮಾತ್ಮ ಅವತಾರವನ್ನು ಮಾಡಿದ್ದೇ ಭೂಭಾರ ಹರಣಕ್ಕಾಗಿ. ಅಂದರೆ ಪರಮಾತ್ಮನ ಅನೇಕ ಅವತಾರಗಳನ್ನು ಹೇಳ್ತಾರೆ. ಭಾಗವತದಲ್ಲಿ 22 ಭಗವದ್ ರೂಪದ ಅವತಾರಗಳು ಹೇಳ್ತಾರೆ. ಕೆಲವು ಅವತಾರಗಳು ಕೇವಲ ದೇವತೆಗಳಿಗೆ ಜ್ಞಾನೋಪದೇಶಕ್ಕಾಗಿ ಆದಂತಹ ಅವತಾರಗಳು. ಪರಮಾತ್ಮ ನರಸಿಂಹನಾಗಿ ಅವತಾರವನ್ನು ತಾಳ್ತಾನೆ, ಅದು ಕೇವಲ ಭಕ್ತನಾದ ಪ್ರಹ್ಲಾದನಿಗಾಗಿ ಆದಂತಹ ಅವತಾರ ನರಸಿಂಹಾವತಾರ. ಹೀಗೆ ಪರಮಾತ್ಮ ಒಂದೊಂದು ಕಾರ್ಯ ನಿಮಿತ್ತಕವಾಗಿ ಒಂದೊಂದು ಅವತಾರವನ್ನು ತಾಳ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಆದ್ದರಿಂದ ಅಂತಹ ಆ ಪರಮಾತ್ಮನ ವಿಶಿಷ್ಟವಾದಂತಹ ಸ್ಮರಣೆ, ಆ ರೀತಿಯಾದ ಕಾರ್ಯವನ್ನು ಮಾಡಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ ಅಂದರೆ ಹೇಳ್ತಾರೆ, ಬ್ರಹ್ಮ ಭ್ರೂಣ ಗೋಗ್ನ ಸುರಾಗೋ ಗುರುತಲ್ಪಕ ಸಕೃತ್ ಪುರಾಣ ಶ್ರವಣ ಕೂತೋ ಭವತಿ ನಲ್ಯಥ. ಅಂದರೆ ಅನೇಕ ಕಡೆಗೆ ನಾವು ನೋಡ್ತೇವೆ, ಎಷ್ಟೋ ಜನರಿಗೆ ಮಕ್ಕಳಿರೋದಿಲ್ಲ. ಯಾಕೆ ನಾವು ಮಕ್ಕಳಾಗಲಿಕ್ಕೆ ಏನೇನೋ ಪ್ರಯತ್ನವನ್ನು ಮಾಡ್ತೇವೆ, ಮಕ್ಕಳಾಗದೇ ಇರಲಿಕ್ಕೆ ಏನು ಕಾರಣ ಅಂತನ್ನುವುದನ್ನು ತಿಳಿಸ್ತಾರೆ. ಅನೇಕ ವಿಧವಾದ ಕಾರಣಗಳು. ಒಂದು, ನಾವು ಮಾಡಿದಂತಹ ಬ್ರಹ್ಮಹತ್ಯೆ ಇರಬಹುದು, ಅಥವಾ ಇನ್ನೊಬ್ಬರಿಗೆ ಗರ್ಭಪಾತ ಮಾಡಿಸಿರಬಹುದು, ಅಥವಾ ಭ್ರೂಣ ಹತ್ಯೆ ಮಾಡಿರಬಹುದು, ಗೋವುಗಳನ್ನು ಕರು ಸಹಿತ ಅವುಗಳನ್ನು ಹತ್ಯೆ ಮಾಡಿರಬಹುದು, ಅಥವಾ ಮದ್ಯಪಾನವನ್ನು ಮಾಡಿರಬಹುದು, ಅಥವಾ ಗುರುಪತ್ನಿಯನ್ನೇ ಸೇರಿಸುವ ಅಂತಹ ಕಾರ್ಯವನ್ನು ಮಾಡಿರಬಹುದು. ಈ ಎಲ್ಲ ಕಾರ್ಯಗಳಿಂದ ಪುತ್ರಹೀನನಾಗ್ತಾನಂತೆ. ಆದ್ದರಿಂದ ನಾವು ಜೀವನವನ್ನು ಮಾಡ್ತಾ ಇರುವಾಗ ವಿಚಾರ ಮಾಡಿ ನಾವು ಜೀವನ ನಡೆಸಬೇಕು. ನಾವು ಯಾರೋ ಹೇಳಿದ್ರು ಅಂತ ಒಬ್ಬ ಬ್ರಾಹ್ಮಣನ ವಿಚಾರವಾಗಿ ಅಥವಾ ಒಬ್ಬ ಯತಿಗಳ ವಿಚಾರವಾಗಿ ಅನಾಯಾಸವಾಗಿ ಮಾತನಾಡಿ ಬಿಡ್ತೇವೆ, ಅದು ಮಹಾ ಅಪರಾಧವಾದದ್ದು. ಯಾಕೆಂದರೆ ಎಲ್ಲದಕ್ಕೂ ಪರಮಾತ್ಮ ಇದ್ದಾನೆ, ಅವನಿಗೆ ಗೊತ್ತು ಯಾರಿಗೆ ಏನು ಶಿಕ್ಷಾ ಕೊಡಬೇಕು, ಯಾರಿಗೆ ಏನು ಅನುಗ್ರಹ ಮಾಡಬೇಕು, ಪರಮಾತ್ಮನಿಗೆ ಗೊತ್ತು. ಇನ್ನೊಬ್ಬರ ಬಗ್ಗೆ ನಾವು ಮಾತನಾಡಿ ನಮ್ಮ ಪ್ರಾರಬ್ಧ ಕರ್ಮವೇ ಬೇಕಾದಷ್ಟಿದೆ, ಅದನ್ನು ಬಿಟ್ಟು ಇನ್ನೊಬ್ಬರ ಪಾಪವನ್ನು ನಾವು ತೆಗೆದುಕೊಳ್ಳುವಂತಹ ಕಾರ್ಯವನ್ನು ಮಾಡುತ್ತೇವೆ. ಎಂದಿಗೂ ಅದು ಸರಿಯಾದದ್ದಲ್ಲ. ಆದ್ದರಿಂದ ಆ ತರಹದ ಕಾರ್ಯವನ್ನು ಮಾಡಬಾರದು ಅಂತ ಹೇಳ್ತಾರೆ. ಅಷ್ಟಾದಶ ಪುರಾಣಾನಾಂ ಶ್ರವಣ ಯತ್ಫಲಂ ಭವೇತ್ ತತ್ಫಲಂ ಸಮಮಾಪ್ನೋತಿ ವೈಷ್ಣವೋ ನಾತ್ರ ಸಂಶಯ. ಆದ್ದರಿಂದ 18 ಪುರಾಣಗಳನ್ನು ಕೇಳಿದಾಗ ಏನು ಪುಣ್ಯ ಬಂತೋ ಅದನ್ನು ಕೇವಲ ಹರಿವಂಶ ಶ್ರವಣ ಮಾಡಿದರೆ ಅಷ್ಟು ಫಲ ಇದೆ ಅಂತ ನಮ್ಮನ್ನು ಹೇಳುತ್ತಾರೆ. ಶ್ಲೋಕಾರ್ಧ ಶ್ಲೋಕಪಾದಂವ ಹರಿವಂಶ ಸಮುದ್ಭವ ಶೃಣ್ವಂತಿ ಶ್ರದ್ಧಯಾಯುಕ್ತ ವೈಷ್ಣವ ಪದಮಾಪ್ನುಯು. ಹರಿವಂಶ ಶ್ರವಣವನ್ನು ಮಾಡುವುದರಿಂದ, ಹರಿಭಕ್ತರತ್ತ ಮನಸ್ಸನ್ನು ಮಾಡುವುದರಿಂದ ಎಲ್ಲ ವಿಧವಾದ ಅನುಗ್ರಹವನ್ನು ಪರಮಾತ್ಮ ಮಾಡ್ತಾನೆ ಅಂತ ನಮ್ಮನ್ನು ತಿಳಿಸ್ತಾರೆ. ಕಲಿಯುಗದ ಕರಾಳ ಛಾಯೆ ಜಂಬೂದ್ವೀಪದಲ್ಲಿ ಜನ್ಮವನ್ನು ಪಡೆದು ಈ ಭರತ ಖಂಡದಲ್ಲಿ ಜೀವನವನ್ನು ನಾವು ಮಾಡ್ತಾ ಇರುವಾಗ ನೋಡಿ, ಇಡೀ ಜಗತ್ತಿನಲ್ಲಿ ಭಾರತ ಇದು ಕರ್ಮಭೂಮಿ. ಯಾಕೆಂದರೆ ಎಲ್ಲ ದೇವತೆಗಳು, ಎಲ್ಲ ಚಕ್ರವರ್ತಿಗಳು, ಎಲ್ಲ ರಾಜರು ಎಲ್ಲರೂ ಅವತಾರ ಮಾಡಿದಂತಹ ಸ್ಥಳ ಈ ಭರತ ಭೂಮಿ ಅಂತನ್ನುವುದಕ್ಕಾಗಿ ಇದು ಕರ್ಮಭೂಮಿ. ಉಳಿದ ಯಾವ ದೇಶಗಳು ಕರ್ಮಭೂಮಿಯಲ್ಲ. ಯಾಕೆಂದರೆ ಈ ಕಾರಣಕ್ಕೆ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಪಿತೃನುದ್ಧರತೆ ಸರ್ವಾನ್ ಏಕಾದಶ ಸಮುದ್ಭವಂ ಆತ್ಮಾನ ಸುಸುತಂ ಚೈವ ಸ್ತ್ರೀಯಂಚ ಭರತರ್ಷಭ. ಶ್ರದ್ಧೆಯಿಂದ ಯಾರು ಹರಿವಂಶವನ್ನು ಶ್ರವಣ ಮಾಡ್ತಾರೆ 21 ತಲೆಮಾರಿನಷ್ಟು ಜನರನ್ನು, ಹಿಂದಿನವರನ್ನು ಉದ್ಧಾರ ಮಾಡ್ತಾನಂತೆ. ಮತ್ತು ತಾನು ತನ್ನ ಹೆಂಡತಿ ಮಕ್ಕಳ ಸಹಿತವಾಗಿ ಅವರೆಲ್ಲರೂ ಕೂಡ ಉದ್ಧಾರರಾಗ್ತಾರಂತೆ. ಅಷ್ಟು ಹರಿವಂಶಕ್ಕೆ ಶ್ರವಣದ ಇರುವಂತಹ ಮಹತ್ವ ಅಂತ ಹೇಳ್ತಾರೆ. ದಶಾಂಶಶ್ಚಾತ್ರ ಹೋಮೋ ವೈ ಕಾರ್ಯ ಶ್ರೋತ್ರ ನರಾಧಿಪ ಇದಂ ಮಯಾ ತವಾಗ್ರೇ ಚ ಸರ್ವಂ ಪ್ರೋಕ್ತ ನರಷಭ. 18,000 ಶ್ಲೋಕದ ಹರಿವಂಶವನ್ನು ಅಷ್ಟು ಸಮಗ್ರವಾಗಿ ಇದೆ, ಅದನ್ನು ನಾವೆಲ್ಲ ಕೇಳಲಿಕ್ಕೆ ಸಾಧ್ಯ ಇಲ್ಲ. 7 ದಿವಸಗಳಲ್ಲಿ ನಾವು ಹರಿವಂಶವನ್ನು, ಭಾಗವತವನ್ನು ಕೇಳಿ ಮುಗಿಸ್ತೇವೆ ಅಂದರೆ ಅದು ಎಂದಿಗೂ ಸಾಧ್ಯ ಇಲ್ಲ. ಆದರೆ ನಮ್ಮ ಯಥಾಶಕ್ತಿಯಾಗಿ ಎಷ್ಟು ಕೇಳಲಿಕ್ಕೆ ಸಾಧ್ಯ ಅಷ್ಟಾದರೂ ಅವಶ್ಯವಾಗಿ ಕೇಳಬೇಕು. ಅದರಿಂದ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಹಾಗೂ ಆ ಶ್ಲೋಕಗಳಿಂದ ಹೋಮವನ್ನು ಮಾಡಬೇಕಂತೆ. ಅಷ್ಟು ಆ ಶ್ಲೋಕಗಳಿಗೆ ಇರುವಂತಹ ಮಹತ್ವ ಅಂತ ಹೇಳ್ತಾರೆ. ಯಸ್ಯ ಸ್ಮರಣ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ ಅಪುತ್ರ ಪುತ್ರಮಾಪ್ನೋತಿ ಅದನೋ ಧನಮಾಪ್ನುಯಾತ್. ಯಾವ ಜೀವನು ಪರಮಾತ್ಮನ ಸ್ಮರಣ ಮಾಡಿದರೂ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನಂತೆ. ಯಾರಿಗೆ ಮಕ್ಕಳಿಲ್ಲ ಅವರು ಸಂತಾನವನ್ನು ಪಡೀತಾರಂತೆ. ಯಾವರು ದರಿದ್ರನಾಗಿದ್ದಾರೆ ಅವರು ಧನವನ್ನು ಪಡೀತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ನರ ವೇದಾಶ್ವಮೇಧಾಭ್ಯ ಯತ್ಫಲಂ ಪ್ರಾಪ್ಯತೆ ನರೈಹಿ ತತ್ಫಲಂ ಲಭತೆ ನೂನು ಪುರಾಣ ಶ್ರವಣಾದ್ದರೆ. ನರಮೇಧ ಅಥವಾ ಅಶ್ವಮೇಧಗಳಿಗೆ ಭಾರೀ ಫಲ ಇದೆ. ಆದರೆ ಆ ಫಲವನ್ನು ಕೇವಲ ಹರಿವಂಶವನ್ನು ಶ್ರವಣ ಮಾಡುವುದರಿಂದ ಆ ಎಲ್ಲ
ಎಲ್ಲ ಫಲವನ್ನು ಪಡೀತಾನೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಆದ್ದರಿಂದ ಇದಂ ಮಯಾತೆ ಪರಿಕೀರ್ತಿತಂ ಮಹತ್ ಶ್ರೀಕೃಷ್ಣ ಮಾಹಾತ್ಮ್ಯ ಉಪಾರಂ ಅದ್ಭುತಂ ಶೃಣ್ವಲ್ ಪಟನ್ನಾಶ ಸಮಾಪ್ನುಯಾತ್ಮನಂ ಯಚ್ಚಾಪಿ ಲೋಕೇಶು ಸುದುರ್ಲಭಂ ಮಹತ್. ಮಹಾಭಾರತ ಇಂಥ ಹರಿವಂಶ, ಅದರಲ್ಲಿಯೂ ಈ ಹರಿವಂಶ ಅತ್ಯಂತ ಮಹತ್ವವಾದದ್ದು. ಯಾಕಂದರೆ ಪರಮಾತ್ಮನ ವಂಶದ ಶ್ರವಣ ಮಾಡುವುದರಿಂದ, ಯಾಕೆ ಅಂದರೆ ಇದಕ್ಕೆ ನಮ್ಮ ವಂಶ ಉದ್ಧಾರವಾಗಬೇಕು, ಈ ಕುಲ ಇದು ಉತ್ತಮ ರೀತಿಯಲ್ಲಿ ಬೆಳೆಯಬೇಕು, ಇದು ಎಂದಿಗೂ ನಿಲ್ಲಬಾರದು ಅಂತನ್ನುವುದಕ್ಕಾಗಿ ಅವಶ್ಯವಾಗಿ ಈ ಹರಿವಂಶದ ಶ್ರವಣವನ್ನು ಮಾಡುವುದರಿಂದ ಪರಮಾತ್ಮನ ಅನುಗ್ರಹ ಅವಶ್ಯವಾಗಿ ಆಗ್ತದೆ ಅಂತ ಹೇಳ್ತಾರಂತೆ. ಹರಿವಂಶವನ್ನು ಹೇಳಿದವರಿಗೆ ಏನು ದಾನ ಕೊಟ್ಟರು ಅದು ಕಡಿಮೆ ಅಂತೆ. ಮಹಾದಾನಾನಿ ದೇಯಾನಿ ರತ್ನಾನಿ ವಿವಿಧಾನಿ ಚ ಗಾವಕ್ಕಾಸ್ಯೋಪದೋಹಾಶ್ಚ ಕನ್ಯಾಶ್ಚೈವ ಸ್ವಲಂಕೃತಾ. ಮಹಾದಾನಗಳನ್ನು ಕೊಡಬೇಕು, ವಿವಿಧವಾದ ಸೌಲಭ್ಯಗಳನ್ನು ಕೊಡಬೇಕು, ಗೋವುಗಳನ್ನು ಕೊಡಬೇಕು, ಪಾತ್ರೆ ಪಗಡ ಕರು ಇವುಗಳನ್ನು ಕೊಡಬೇಕಂತೆ. ಶ್ರದ್ಧೆಯಿಂದ ನಿಧಾನವಾಗಿ ನಿರ್ಮಲವಾದ ಮನಸ್ಸಿನಿಂದ ಎಲ್ಲವನ್ನು ದಾನವಾಗಿ ಕೊಡಬೇಕಂತೆ. ಹಾಗೂ ಸತ್ಯನಾಗಿರಬೇಕು, ಇಂದ್ರಿಯ ನಿಗ್ರಹವುಳ್ಳವನಾಗಿರಬೇಕು, ಶುಚಿಯಾಗಿರಬೇಕು, ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಶ್ರದ್ಧೆಯಿಂದ ಇದ್ದು ಅವನು ಈ ತರಹದ ಕಾರ್ಯಗಳನ್ನು ಮಾಡಿದಾಗ ಕೇಳಿದಂತಹ ಹರಿವಂಶದ ಶ್ರವಣ ಅದು ಉತ್ತಮವಾದ ಫಲವನ್ನು ತಂದುಕೊಡುತ್ತದೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಇನ್ನು ಪ್ರವಚನ ಹೇಳುವವರು ಅಲಂಕೃತನಾಗಿದ್ದು ಪ್ರಸನ್ನ ಮನಸ್ಕರಾಗಿದ್ದು ಸತ್ಯವನ್ನು ಹೇಳ್ತಾ ಇಂದ್ರಿಯಗಳನ್ನು ಗೆದ್ದು ದಾನ ಸತ್ಕಾರಗಳನ್ನು ಸ್ವೀಕರಿಸುವಷ್ಟು ಸಂವೇದನಾಶೀಲನಾಗಿರಬೇಕು. ಉತ್ತಮ ರೀತಿಯಲ್ಲಿ ಉಚ್ಚಾರವನ್ನು ಮಾಡ್ತಾ ಅವರು ಆ ಪ್ರವಚನವನ್ನು ಹೇಳಬೇಕು ಅಂತ ತಿಳಿಸ್ತಾರೆ. ಇನ್ನು ಪರಮಾತ್ಮನ ಮಹಿಮೆಯನ್ನು ಹೇಳುವಾಗ ಹರ್ಷಚಿತ್ತನಾಗಿರಬೇಕು. ವೇದವಾಗಲಿ, ರಾಮಾಯಣವಾಗಲಿ, ಭಾರತವೇ ಆಗಲಿ ಎಲ್ಲವನ್ನು ಕೂಡ ಆದಿಯಲ್ಲಾಗಲಿ, ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಎಲ್ಲೂ ಕೂಡ ಪರಮಾತ್ಮನ ಮಹಿಮೆ ಇದೆ ಅಂತನ್ನುವುದನ್ನು ತಿಳಿಸ್ತಾರೆ. ಅತ್ಯಂತ ಪರಮ ಪವಿತ್ರವಾಗಿರುವಂತಹದ್ದು ಅಂತಹ ಉತ್ತಮವಾದಂತಹ ಗ್ರಂಥ. ಆದ್ದರಿಂದ ಪರಮಾತ್ಮನ ಗುಣಗಳನ್ನು ಎಷ್ಟು ಹೇಳಿದರೂ ಕಡಿಮೆ, ಎಷ್ಟು ಕೇಳಿದರೂ ಕಡಿಮೆ. ಅನಂತ ಗುಣಗಳು ಪರಮಾತ್ಮನದ್ದು. ಎಲ್ಲವನ್ನೂ ಹೇಳುತ್ತೇವೆ ಅಂತನ್ನುವುದು ಅದು ನಮ್ಮಿಂದ ಸಾಧ್ಯವೂ ಇಲ್ಲ. ಎಲ್ಲವನ್ನೂ ನಾವು ಕೇಳುತ್ತೇವೆ ಅಂತನ್ನುವುದು ಸಾಧ್ಯವಿಲ್ಲ. ಅಷ್ಟು ಪರಮಾತ್ಮನ ಮಹಿಮೆ ಇದೆ. ಇವತ್ತು ನೀವು ಯಾವುದೋ ಒಂದು ಗ್ರಂಥ ತೆಗೆದು, ಮಹಾಭಾರತ ಇರುವುದು, ಭಾಗವತ ಒಂದು ಸ್ಕಂದನೆ ನಾನು ಪರಿಪೂರ್ಣ ಕೇಳ್ತೀನಿ ಅಂದರೆ ಎಷ್ಟೋ ವರ್ಷ ಬೇಕು, ಅಷ್ಟಿದೆ. ಆ ಮಹಾಭಾರತ ಇರಬಹುದು, ಭಾಗವತ ಇರಬಹುದು, ಸರ್ವಮೂಲ ಗ್ರಂಥಗಳಿರಬಹುದು, ಅಷ್ಟು ಆ ಎಲ್ಲದಕ್ಕೆ ಇರುವಂತಹ ಮಹತ್ವ ಅಂತರವನ್ನು ಹೇಳುತ್ತಾರೆ. ಕ್ರಿಯತೆ ಸಾರ ಸಂಸಾರೇ ವಾಜ್ಜಿತಸ್ಯೈವ ಕಾರಣಂ ಹರಿವಂಶಸ್ಯ ಶ್ರವಣಮಿತಿ ದ್ವೈಪಾಯನೋ ಬ್ರವೀತ್. ಅಶ್ವಮೇಧ 1000 ಸಾಹಸದಿಂದ ಮಾಡಿದಾಗ ಏನು ಪುಣ್ಯ ಬರಬೇಕು, ವಾಜಪೇಯಿ ಯಾಗವನ್ನು 100ರಷ್ಟು ಮಾಡಿದಾಗ ಏನು ಪುಣ್ಯ ಬರಬೇಕು, ಕೇವಲ ಹರಿವಂಶ ಶ್ರವಣದಿಂದ ಆ ಎಲ್ಲ ಫಲ ಬರುತ್ತದೆ ಅಂತ ಹೇಳುತ್ತಾರೆ. ಅಶ್ವಮೇಧ ಸಹಸ್ರೇಣ ವಾಜಪೇಯ ಶತೈಸ್ತತ ಯತ್ಫಲಂ ಪ್ರಾಪ್ಯತೆ ಪುಂವಿ ತದ್ಧರೇರ್ ವಂಶಪಾರಣ. ಆದ್ದರಿಂದ ಪರಮಾತ್ಮನ ಧ್ಯಾನ, ಆದ್ದರಿಂದ ಯಾರು ಪರಮಾತ್ಮನ ಧ್ಯಾನ ಮಾಡುತ್ತಾರೆ ಅಂಥವರು ಅವರಿಗೆ ಎಂದಿಗೂ ಮುಪ್ಪು ಅಂತರುವುದೇ ಬರೋದಿಲ್ಲ, ಅವರಿಗೆ ಮರಣವೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಯೋಗ್ಯವಾದ ಧ್ಯಾನವನ್ನು ಅವಶ್ಯವಾಗಿ ಮಾಡಬೇಕು. ಅಂತ ಮಾಡಿದಾಗ ಸರ್ವಗುಣ ಪರಿಪೂರ್ಣನಾಗಿರ್ತಕ್ಕಂತಹ, ಪ್ರಾಕೃತ ಗುಣದಿಂದ ಶೂನ್ಯನಾದಂತಹ, ವಿರಾಟ್ ರೂಪಿಯನ್ನು ಧಾರಣ ಮಾಡಿದಂತಹ, ಸೂಕ್ಷ್ಮನಾಗಿರ್ತಕ್ಕಂತಹ ಪರಮಾತ್ಮ, ಆನಂದಮಯನಾಗಿರ್ತಕ್ಕಂತಹ ಪರಮಾತ್ಮ, ಅಂತಹ ಪರಮಾತ್ಮನನ್ನು ಉತ್ತಮ ರೀತಿಯಲ್ಲಿ ಧ್ಯಾನ ಮಾಡಬೇಕು. ಯೋಗಿಗಳಿಗೂ ಜ್ಞಾನಕ್ಕೆ ಗೋಚರನಾಗಿರ್ತಕ್ಕಂಥವನು, 3 ಲೋಕದ ಮಾರ್ಗದರ್ಶಕನಾಗಿರ್ತಕ್ಕಂಥವನು, ನಿನಗೆ ನಾನು ಶರಣಾಗತನಾಗಿದ್ದೇನೆ, ನನ್ನನ್ನು ಉದ್ಧಾರ ಮಾಡುವಂತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಜರಂ ಅವರಮೇಕಂ ಧ್ಯೇಯಂ ಅತ್ಯಂತ ಶೂನ್ಯಂ ಸಗುಣ ಮಗುಣ ಮಾಧ್ಯಂ ಸ್ಥೂಲಂ ಅತ್ಯಂತ ಸೂಕ್ಷ್ಮ ನಿರುಪಮಂ ಅನುಮೇಯಂ ಯೋಗಿನಾಂ ಜ್ಞಾನಗಮ್ಯಂ ತ್ರಿಭುವನ ಗುರುಮೀಶಂ ತ್ವಾಂ ಪ್ರಪನ್ನೋಸ್ಮಿ ವಿಷ್ಣೋ. ಆದ್ದರಿಂದ ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವೇಷಾಂ ಆಂಚಿತಾರ್ಥ ಭವಂತ್ವಸ್ಯ ಚ ಪಾರಣ. ಆದ್ದರಿಂದ ಎಲ್ಲ ಕಂಟಕಗಳು ಕಳೆದು ಎಲ್ಲರಿಗೂ ಮಂಗಳವಾಗಬೇಕು. ಯಾರು ಹೇಳುತ್ತಾರೆ, ಯಾರು ಕೇಳುತ್ತಾರೆ, ಯಾರು ಈ ಗ್ರಂಥದ ಪಾರಾಯಣವನ್ನು ಮಾಡುತ್ತಾರೆ ಅವರೆಲ್ಲರಿಗೂ ಪರಮಾತ್ಮ ಅನುಗ್ರಹವನ್ನು ಮಾಡುವುದರಲ್ಲಿ ಯಾವ ಸಂಶಯ ಇಲ್ಲ ಅಂತ ತಿಳಿಸ್ತಾರೆ. ಅಂತಹ ಹರಿವಂಶದ ಶ್ರವಣವನ್ನು ಈ 7 ದಿನಗಳ ಕಾಲ ಇಲ್ಲಿ ಯಥಾಮತಿಯಾಗಿ ಇಲ್ಲಿ ಅದನ್ನು ಮಾಡಿದ್ದೇವೆ. ಪರಮಾತ್ಮ ಇದರಿಂದ ಪ್ರೀತನಾಗಿ, ಇದು ಯಾವುದು ನಮ್ಮದಲ್ಲ, ಸ್ವಾಮಿಗಳು ಗುರುಗಳ ಅನುಗ್ರಹದಿಂದ 1-2 ಅಕ್ಷರ ಹೇಳಿದ್ದು, ಅಂತಹ ಆ ಹರಿವಂಶದ ಶ್ರವಣದ ಫಲ ಆ ಇಬ್ಬರು ದಂಪತಿಗಳಿಗೆ, ಅವರ ಕುಲಕ್ಕೆ ಈ ಎಲ್ಲ ಫಲ ಅವರಿಗೆ ಸಿಗಬೇಕು. ನಾವು ಏನೇನೋ ಉಡುಗೊರೆ ಕೊಡ್ತೇವೆ,
ನಾವು ಯಾವ ಉಡುಗೊರೆ ಕೊಡದೇ ಇದ್ರೂ ನಡೀತದೆ. ನಾವು ಮಾಡಿದ ಸತ್ಕರ್ಮದ ಏನಾದರೂ ಪುಣ್ಯ ಇದ್ದರೆ ಅದು ನಾವು ಎಲ್ಲೇ ಕಾರ್ಯಕ್ರಮಗಳಿಗೆ ಹೋಗಲಿ ಅಂತಹ ಪುಣ್ಯ ಅವರಿಗೆ ಅದು ಮುಟ್ಲಿ ಅಂತ ಇಷ್ಟು ಪ್ರಾರ್ಥನೆ ಮಾಡಿದರೆ ಸಾಕು, ಯಾವ ಉಡುಗೊರೆ ಕೊಡದೇ ಇದ್ರೂ ನಡೀತದೆ. ಆದ್ದರಿಂದ ಅಂತಹ ಇದರಿಂದ ಬಂದಂತಹ ಪುಣ್ಯದಿಂದ ಒಳ್ಳೆಯ ಸಂತಾನ ಅವರಿಗೆ ಪ್ರಾಪ್ತಿಯಾಗಬೇಕು. ಒಳ್ಳೆಯ ಈ ಕುಲ ಅತ್ಯಂತ ಉತ್ತಮ ರೀತಿಯಲ್ಲಿ ಈ ವಂಶ ಈ ಕುಲ ಬೆಳೆಯಬೇಕು ಅಂತ ಹೇಳ್ತಾ ಅವರೆಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಪರಮಾತ್ಮ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಬುದ್ಧಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.